ಸ್ತೋತ್ರ. ಹಾಲೆಲೂಯ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಬುರುಜೆಂದು ಕೀರ್ತಿ ಪಡೆದನು. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆಯೇ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಚಿಯೋನ್ ಪಟ್ಟಣದಲ್ಲಿರುವವರು ಹರ್ಷಿಸಲಿ. ನೀನು ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯೆಹೂದ ಸೀಮೆಯ ನಿವಾಸಿಗಳು ಆನಂದ ಪಡಲಿ. ಕರ್ತನೇ, ಇವತ್ತಿನ ನಿನ್ನ ವಾಕ್ಯವನ್ನು ಆಲಿಸಲು, ಅದನ್ನು ಅರ್ಥೈಸಿಕೊಂಡು ಅದರ ಪ್ರಕಾರ ಜೀವಿಸಲು ಬೇಕಾದ ಕೃಪೆಯನ್ನು ನೀಡಿರಿ. ಹೌದು, ನಿಮ್ಮ ವಾಕ್ಯವು ಇಬ್ಬಾಯಿಯ ಕತ್ತಿಯಂತೆ ನಮ್ಮ ಹೃದಯವನ್ನು ಮನಸ್ಸನ್ನು ಸೀಳಿ ನಮ್ಮನ್ನು ಶುದ್ಧೀಕರಿಸಿ ಪರಿವರ್ತಿಸಿ ನಿಮ್ಮ ರಾಜ್ಯದಲ್ಲಿ ಉತ್ತಮ ಫಲವನ್ನು ನೀಡಲು ಬೇಕಾದ ಕೃಪೆಯನ್ನು ನೀಡಿರಿ ತಂದೆಯೇ. ಆಮೆನ್. ಹಾಲೆಲೂಯ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. 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 ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮದಲ್ಲಿ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ 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 ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದ.
ಯೇಸು ಕರುಣೆಯ ಸಾಗರ ಯೇಸು ಯೇಸುವಿನ ಆತ್ಮನಲ್ಲಿ ಆನಂದವೇ ಪರಾಕ್ರಮಶಾಲಿ ಯೇಸು ಕರುಣೆಯ ಸಾಗರ ಯೇಸು ಯೇಸುವಿನ ಆತ್ಮನಲ್ಲಿ ಆನಂದವೇ ಆನಂದವೇ ಓ ಆನಂದವೇ ಯೇಸುವಿನಲ್ಲಿ ನನಗೆ 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 ಆನಂದವೇ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆವಾಗಲಿ ಓ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ಹಲ್ಲೆಲೂಯಾ ಓ ಯೇಸುವೇ ನಿಮಗೆ ಸ್ತೋತ್ರ 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 ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ 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 ಹಲ್ಲೆಲೂಯಾ ಹಲ್ಲೆಲೂಯಾ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನವುದೆಂದು ಎನ್ಮನ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನವುದೆಂದು ಎನ್ಮನ ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ ಮನುಷ್ಯನಾಗಿ ಕಾಣಲು ಮನುಷ್ಯ ರೂಪ ತಾಳಿದಿ ಪ್ರೇಮವೇ ಹೃದಯದಿ ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನವುದೆಂದು ಎನ್ಮನ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನವುದೆಂದು ಎನ್ಮನ ಕ್ರೂಜೆ ಕಂಬ ಮೇಲೆ ದಿವ್ಯ ರಕ್ತ ಚೆಲ್ಲಿದಿ ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದಿ ರಕ್ಷಣಾ ನಂದವ ರಕ್ಷಣಾ ನಂದವ ಹಾಡಿ ಸುಗಮ ಮಾಡಿದೆ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನವುದೆಂದು ಎನ್ಮನ ನಿತ್ಯ
ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ ಮನುಷ್ಯನಾಗಿ ಕಾಣಲು ಮನುಷ್ಯ ರೂಪ ತಾಳಿನಿ ಪ್ರೇಮವೇ ಹೃದಯದಿ ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ ಮನುಷ್ಯನಾಗಿ ಕಾಣಲು ಮನುಷ್ಯ ರೂಪ ತಾಳಿದಿ ಪ್ರೇಮವೇ ಹೃದಯದಿ ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ಕ್ರೂಜ ಕಂಬ ಮೇಲೆಯೇ ದಿವ್ಯ ರಕ್ತ ಚೆಲ್ಲಿದಿ ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದಿ ರಕ್ಷಣಾ ನಂದವ ರಕ್ಷಣಾ ನಂದವ ಹಾಡಿ ಸುಗುಮ ಮಾಡಿದಿ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆ ಹಲ್ಲೆಲೂಯಾ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ನನ್ ಪ್ರಾಣ ಪ್ರಿಯನು
ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ಯೇಸುವಾ ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ಯೇಸು ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ಯೇಸು ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಸಾವಿರರಲ್ಲಿ ಯೇಸು
ಹಾಲೆಲೂಯ. ವಂದನೆ ಯೇಸುವೆ, ಸ್ತೋತ್ರ. ಹಾಲೆಲೂಯ, ಆಮೆನ್. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. 2 ಸಾಮುವೇಲನು ಅಧ್ಯಾಯ 3 ವಾಕ್ಯ 1. ಬಹುದಿನಗಳವರೆಗೆ ಸೌಲನ ವಂಶದವರಿಗೂ ಮತ್ತು ದಾವೀದನ ವಂಶದವರಿಗೂ ಯುದ್ಧ ನಡೆಯಿತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂತು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬಹುಕಾಲದವರೆಗೆ ಯುದ್ಧ ನಡೆದಿತ್ತು. ನಿಮ್ಮ ನೆರೆಯವರಲ್ಲಿ ಹೇಳಿ, ಬಹುಕಾಲದವರೆಗಿನ ಯುದ್ಧ. ದಾವೀದನ ವಂಶದವರಿಗೂ ಸೌಲನ ವಂಶದವರಿಗೂ ಯುದ್ಧ ನಡೆಯುತ್ತಿತ್ತು, ಸರಿಯಲ್ಲವೇ? ಇಸ್ರಾಯೇಲಿನ 2 ಮನೆತನದವರಿಗೆ, ದಾವೀದನ ಮನೆತನ ಮತ್ತು ಸೌಲನ ಮನೆತನ. ಹೌದು, ಅವೆರಡರ ನಡುವೆ ಬಹುಕಾಲದವರೆಗೆ ಯುದ್ಧ ನಡೆಯುತ್ತಿತ್ತು. ಒಂದು ಉದ್ದವಾದ ಯುದ್ಧ. ಆಮೆನ್. 1 ಕೊರಿಂಥದವರೆಗೆ ಅಧ್ಯಾಯ 15 ವಾಕ್ಯ 46 ಮತ್ತು 47. ಆತ್ಮಿಕವಾದದ್ದು ಮೊದಲು ಬಂದದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆನಂತರ ಆತ್ಮಿಕವಾದದ್ದು. ಮೊದಲನೆಯ ಮನುಷ್ಯನು ಮಣ್ಣಿನಿಂದ ಮಾಡಲ್ಪಟ್ಟವನು, ಭೂಮಿಗೆ ಸೇರಿದವನು. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಆದಾಗ್ಯೂ ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆನಂತರ ಆತ್ಮಿಕವಾದದ್ದು. ಮೊದಲನೆಯ ಮನುಷ್ಯನು ಮಣ್ಣಿನಿಂದ ಮಾಡಲ್ಪಟ್ಟವನು, ಭೂಮಿಗೆ ಸೇರಿದವನು. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಇಲ್ಲಿ ದೇವರ ವಾಕ್ಯವು 2 ವ್ಯಕ್ತಿಗಳ ಬಗ್ಗೆ ತಿಳಿಸುತ್ತದೆ. ಮೊದಲನೆಯ ಮನುಷ್ಯನು ಪ್ರಾಕೃತವಾದವನು, ಧೂಳಿನಿಂದ ಬಂದವನು. ಎರಡನೆಯ ಮನುಷ್ಯನು ಆತ್ಮೀಕ ಮನುಷ್ಯನು. 2 ವ್ಯಕ್ತಿಗಳು, ಪ್ರಾಕೃತ ಮನುಷ್ಯ ಮತ್ತು ಆತ್ಮಿಕ ಮನುಷ್ಯ. ನಾವಿಲ್ಲಿ ಸೌಲನ ಮನೆತನವನ್ನು ನೋಡಿದರೆ ಪ್ರಾಕೃತ ಮನುಷ್ಯನ ನೆರಳನ್ನು ಅದರಲ್ಲಿ ನೋಡುತ್ತೇವೆ. ಆ ಮನೆತನದಲ್ಲಿರುವ ಅರಸನ ಹೆಸರು ಸೌಲ. ಅವನು ಇಸ್ರಾಯೇಲರ ಮೊದಲ ಅರಸನು. ದೇವರ ವಾಕ್ಯವು ಹೇಳುತ್ತದೆ, ಮೊದಲು ಬಂದವನು ಪ್ರಾಕೃತ ಮನುಷ್ಯನು, ನಂತರ ಬಂದವನು ಆತ್ಮಿಕ ಮನುಷ್ಯನು. ಮೊದಲು ಬಂದ ಈ ಮನುಷ್ಯನು, ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ಹೌದು, ಅವನನ್ನು ನೋಡಿದರೆ ಅವನಲ್ಲಿ ವರ್ಚಸ್ಸು, ಪ್ರಭಾವ ಎಲ್ಲವೂ ಇತ್ತು. ಪ್ರಾಕೃತ ಮನುಷ್ಯ, ಅರಸನಾದ ಸೌಲನು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರಾಕೃತ ಮನುಷ್ಯನು ಮೊದಲನೆಯವನು, ನಂತರ ಬಂದವನು ಆತ್ಮಿಕ ಮನುಷ್ಯನು. ದೇವರ ವಾಕ್ಯವು ಹೇಳುತ್ತದೆ, ಬಹುಕಾಲದಿಂದ ಸೌಲನ ಮನೆತನಕ್ಕೂ ದಾವೀದನ ಮನೆತನಕ್ಕೂ ಯುದ್ಧ ನಡೆಯುತ್ತಿತ್ತು, ಸರಿಯಲ್ಲವೇ? ಆಮೆನ್. 1 ಸಾಮುವೇಲನು ಅಧ್ಯಾಯ 15 ವಾಕ್ಯ 2. ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ, ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆಪಡಿಸಿದ್ದನ್ನು ನೆನಪು ಮಾಡಿಕೊಂಡು ನಾನು ಅವರಿಗೆ ಮೊಯಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರ ವಿರುದ್ಧ ಯತ್ನವನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಆಮೆನ್. ಇಲ್ಲಿ ದೇವರು ಅವನಿಗೆ ಮೊದಲು ಒಂದು ಕಾರ್ಯವನ್ನು ನೀಡುತ್ತಾರೆ. ಹೌದು, ಮೊದಲು ಬಂದವನು ಪ್ರಾಕೃತ ಮನುಷ್ಯನು. ದೇವರು ಅವನಿಗೆ
ಮೊತ್ತ ಮೊದಲ ಕಾರ್ಯವನ್ನು ನೀಡುತ್ತಾರೆ. ಹೋಗಿ ಅಮಲೇಕ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡೆಂದು. ಇಲ್ಲಿ ದೇವರು ಹೇಳುತ್ತಾರೆ, ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ದನ್ನು ನೆನಪು ಮಾಡಿಕೊಂಡು ನಾನು ಅವರಿಗೆ ಮೊಯ್ಯಿ ತೀರಿಸುವೆನು. ಹೌದು, ದೇವರು ಎಲ್ಲವನ್ನೂ ನೆನಪಲ್ಲಿಡುತ್ತಾರೆ. ಜನರು ಮಾಡುವ ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಇಸ್ರಾಯೇಲರಿಗೆ ಅಮಲೇಕ್ಯರು ನೀಡಿದ ತೊಂದರೆಯನ್ನು ದೇವರು ನೆನಪಲ್ಲಿಟ್ಟಿದ್ದಾರೆ. ನಿಗದಿತ ಸಮಯ ಬಂದಾಗ ದೇವರು ಹೇಳುತ್ತಾರೆ, ಅಮಲೇಕ್ಯರು ಮಾಡಿದ್ದನ್ನು ನಾನು ಮರೆಯಲಿಲ್ಲ. ಈಗ ನಾನು ಮೊಯ್ಯಿ ತೀರಿಸುವ ಸಮಯ ಬಂದಿದೆ. ಆದುದರಿಂದ ದೇವರು ಅರಸನಾದ ಸೌಲನನ್ನು ಆರಿಸುತ್ತಾನೆ ಮತ್ತು ಅವನಿಗೆ ಈ ಕಾರ್ಯವನ್ನು ಒಪ್ಪಿಸಿ ಹೇಳುತ್ತಾನೆ, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ. ಸಂಪೂರ್ಣವಾಗಿ ನಾಶ ಮಾಡು, ದಯೆ ತೋರಿಸಬೇಡ. ಸರಿಯಲ್ಲವೇ? ಹೌದು. ಈಗ ಸೌಲನು ದೇವರು ಕೊಟ್ಟ ಮೊದಲ ಕಾರ್ಯವನ್ನು ದೇವರಿಗಾಗಿ ಮಾಡಲು ಹೋಗುತ್ತಾನೆ. ದೇವರ ವಾಕ್ಯ 9 ಹೀಗೆ ಹೇಳುತ್ತದೆ, ಸೌಲನು ಮತ್ತು ಇಸ್ರಾಯೇಲರು ಅಗಾಗನನ್ನು, ಉತ್ತಮವಾದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡಲು ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಅದು ಏನನ್ನು ಹೇಳುತ್ತದೆ? ವಾಕ್ಯ 8 ಓದಿದರೆ ನಿಮಗೆ ತಿಳಿಯುತ್ತದೆ. ಅವರ ಅರಸನಾದ ಅಗಾಗನನ್ನು ಜೀವಂತವಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಸೌಲನು ಮತ್ತು ಇಸ್ರಾಯೇಲರು ಅಗಾಗನನ್ನು, ಉತ್ತಮವಾದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು, ಹೌದು, ಎಲ್ಲ ಶ್ರೇಷ್ಠವಾದ ಪದಾರ್ಥಗಳನ್ನು. ಇಲ್ಲಿ ಪ್ರಾಕೃತ ಮನುಷ್ಯ ಅಥವಾ ಸೌಲನ ಮನೆತನದ ಬಗ್ಗೆ ಹೇಳುವುದಾದರೆ ಅಲ್ಲಿ ಅವನು ನಿರ್ಧರಿಸುತ್ತಾನೆ ಎಷ್ಟೊಂದು ವಿಧೇಯನಾಗಬೇಕೆಂದು ದೇವರು ಹೇಳಿದ ವಿಷಯಗಳಿಗೆ. ಹೌದು, ಸೌಲನ ಮನೆತನದ ಮೊದಲ ಗುಣಲಕ್ಷಣವೆಂದರೆ ಅವನು ನಿರ್ಧರಿಸುತ್ತಾನೆ ಎಷ್ಟೊಂದು ಮಟ್ಟದಲ್ಲಿ ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಬೇಕೆಂದು. ಅವನು ದೇವರ ವಾಕ್ಯದಿಂದ ಆರಿಸಿಕೊಳ್ಳುತ್ತಾನೆ ತನಗೆ ಸರಿಹೊಂದುವುದನ್ನು ಮತ್ತು ಅವನ ಜೀವಕ್ಕೆ ಅವನೇ ಅಧಿಕಾರಿಯಾಗಿ ಎಷ್ಟೊಂದು ಮತ್ತು ಯಾವುದಕ್ಕೆಲ್ಲ ವಿಧೇಯನಾಗಬೇಕೆಂದು ನಿರ್ಧರಿಸುತ್ತಾನೆ, ಎಲ್ಲಿ ಎಲ್ಲ ವಿಧೇಯನಾಗಬೇಕೆಂದು. ಆದುದರಿಂದ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಸೌಲನು ತನ್ನ ಜೀವಕ್ಕೆ ತಾನೇ ಜವಾಬ್ದಾರಿಯುತವಾಗಿ ಭಾವಿಸುತ್ತಾನೆ ಎಷ್ಟೊಂದು ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕೆಂದು. ಎಲ್ಲಿಯವರೆಗೆ? ಎಲ್ಲಿಯಲ್ಲ. ನಾನು ಜನರನ್ನು ಕೊಲ್ಲುತ್ತೇನೆ, ಆದರೆ ರಾಜನನ್ನು ಉಳಿಸುತ್ತೇನೆ. ಅವನನ್ನು ಬಂದಿಯಾಗಿ ಕೊಂಡೊಯ್ಯುತ್ತೇನೆ. ಯಾವುದೂ ಪ್ರಯೋಜನವಿಲ್ಲದ್ದು ಹೀನವಾದುದನ್ನು ಕೊಲ್ಲುತ್ತೇನೆ, ಆದರೆ ಶ್ರೇಷ್ಠವಾದವುಗಳನ್ನು ಉಳಿಸುತ್ತೇನೆಂದು. ಸರಿಯಲ್ಲವೇ? ಆಮೇನ್. ಆದುದರಿಂದ ಸೌಲನ ಮನೆತನದವರು ಅಥವಾ ಪ್ರಾಕೃತ ಮನುಷ್ಯನು ನಿರ್ಧರಿಸುತ್ತಾನೆ ದೇವರ ವಾಕ್ಯಕ್ಕೆ ಎಲ್ಲಿಯವರೆಗೆ ಮತ್ತು ಎಷ್ಟು ನಾನು ವಿಧೇಯನಾಗಬೇಕೆಂದು. ಆಮೇನ್.
ಈಗ ನೀವು ದೇವರ ವಾಕ್ಯವನ್ನು ಆನಂದಿಸುತ್ತೀರಲ್ಲವೇ? ನೀವು ಯಾವ ಮನೆತನಕ್ಕೆ ಸೇರಿದವರು? ಇಸ್ರಾಯೇಲ್ನಲ್ಲಿ 2 ಮನೆತನಗಳು, ಸೌಲನ ಮನೆತನ ಮತ್ತು ದಾವೀದನ ಮನೆತನ. ಅದೇ ರೀತಿ ಪ್ರತಿಯೊಂದು ದೇವರ ಸಭೆಯಲ್ಲೂ ಸಹ ಒಂದು ಸೌಲನ ಮನೆ ಮತ್ತು ದಾವೀದನ ಮನೆಗಳಿವೆ. ಈಗ ನೀವು ದೇವರ ವಾಕ್ಯವನ್ನು ಆನಂದಿಸುತ್ತೀರಾ? ಸರಿಯಲ್ಲವೇ? ಹೌದು. ಅಲ್ಲಿ 2 ಮನೆತನಗಳಿವೆ, ದಾವೀದನ ಮನೆತನ ಮತ್ತು ಸೌಲನ ಮನೆತನ. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಬಹುಕಾಲದವರೆಗೆ ಅವರಲ್ಲಿ ಯುದ್ಧ ನಡೆಯುತ್ತಿತ್ತು. ಇದು ಪ್ರತಿಯೊಂದು ದೇವರ ಸಭೆಯ ನೆರಳಾಗಿದೆ. ಯಾರು ದೇವರಿಗೆ ತನ್ನ ಜೀವನವನ್ನು ಅರ್ಪಿಸಿದರೂ ಅವನು ಪ್ರಾಕೃತ ಮನುಷ್ಯನ ಹಿಡಿತದಲ್ಲಿದ್ದಾನೆ. ಸೌಲನ ಹಾಗೆ ದೇವರಿಗೆ, ದೇವರ ವಾಕ್ಯಕ್ಕೆ ಎಷ್ಟೊಂದು ವಿಧೇಯರಾಗಬೇಕು, ಎಲ್ಲಿಯವರೆಗೆ, ಯಾವುದಕ್ಕೆಲ್ಲ ವಿಧೇಯರಾಗಬೇಕೆಂದು ಅವನು ತನಗೆ ಅನುಕೂಲವಾಗುವಂತೆ ಆಯ್ಕೆ ಮಾಡುತ್ತಾನೆ. ಹೌದು, ಅದು ಸೌಲನ ಮನೆತನ. ಅದೇ ರೀತಿ ದೇವರ ವಾಕ್ಯ ಹೇಳುತ್ತದೆ ದಾವೀದನ ಮನೆತನದ ಬಗ್ಗೆ. ನೀವು ದೇವರ ವಾಕ್ಯವನ್ನು ಈಗಲೂ ಆನಂದಿಸುತ್ತೀರಾ? ಹೌದು. ಇವತ್ತು ಆರಾಧನೆಯನ್ನು ನಡೆಸಿಕೊಂಡು ಹೋಗುವವರು ಹೇಳಿದರು, ದೇವರೇ ನಿಮ್ಮ ವಾಕ್ಯವನ್ನು ಸ್ವೀಕರಿಸಲು ಸಹಾಯ ಮಾಡಿರಿ. ಅದು ಇಬ್ಬಾಯಿ ಕತ್ತಿ ಎಂದು, ಸರಿಯಲ್ಲವೇ? ಆಮೆನ್. ಹೌದು, ಪ್ರಾಕೃತ ಮನುಷ್ಯ ಮತ್ತು ಆತ್ಮಿಕ ಮನುಷ್ಯನಿದ್ದಾನೆ. ನೀವು ಸೌಲನನ್ನು ನೋಡಿದರೆ ಅವನು ನಿರ್ಧರಿಸುತ್ತಾನೆ, ಅವನಿಗೆ ಅನುಕೂಲವಾಗುವ ಹಾಗೆ, ಅವನಿಗೆ ಸರಿ ಹೊಂದುವ ಹಾಗೆ ದೇವರ ವಾಕ್ಯದಿಂದ ನಿರ್ಧರಿಸುತ್ತಾನೆ. ಅವನು ಅಸ್ಥಿರ ಮನುಷ್ಯನು, ಅವನದು ಹಿಂಸಾತ್ಮಕ ನಡವಳಿಕೆ, ಅವನು ವಿಷಯದಲ್ಲಿ ಸ್ಥಿರವಾಗಿಲ್ಲ. ಆಮೆನ್. ಸೌಲನ ಕಿರೀಟಧಾರಣೆ ಆದ ತಕ್ಷಣವೇ ಫಿಲಿಷ್ಟಿಯರು ಅವರ ಮೇಲೆ ದಾಳಿ ನಡೆಸುತ್ತಾರೆ. ಇದನ್ನು ನಾನು ಕೆಲವು ದಿನಗಳ ಮೊದಲು ತಿಳಿಸಿದ್ದೆ. ಸಾಮುವೇಲನು ಸೌಲನಿಗೆ ಹೇಳುತ್ತಾನೆ, 7 ದಿವಸ ಕಾಯಲು. ಸೌಲನು ಕಾಯಲು ಆಯ್ಕೆ ಮಾಡುತ್ತಾನೆ. ಆದರೆ ಜನರು, ಸೈನಿಕರು ಚದುರಿ ಹೋಗಲು ಪ್ರಾರಂಭಿಸಿದರು. ಆಗ ಸೌಲನು ಹೇಳುತ್ತಾನೆ, ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದುದನ್ನು ತನ್ನಿರಿ, ನಾನು ಅದನ್ನು ದೇವರಿಗೆ ಬಲಿದಾನವಾಗಿ ಅರ್ಪಿಸುತ್ತೇನೆ, ನಂತರ ನಾವು ಯುದ್ಧಕ್ಕೆ ತೆರಳುವವೆಂದು. ಹೌದು, ಅವನು ಗಡಿ ದಾಟಿ ಹೋಗಲು ನಿರ್ಧರಿಸುತ್ತಾನೆ. ಯಾಜಕನ ಸ್ಥಾನವನ್ನು ತೆಗೆದುಕೊಳ್ಳುತ್ತಾನೆ. ಅವನು ಯಾಜಕ ಮತ್ತು ಅರಸನು ಅಲ್ಲ, ಅವನು ಅರಸ ಮಾತ್ರ. ಹೌದು, ಅವನು ಅವನ ಗಡಿಯನ್ನು ಉಲ್ಲಂಘಿಸುತ್ತಾನೆ ಮತ್ತು ಯಾಜಕ ಸೇವೆಯನ್ನು ಮಾಡಲು ಬಯಸುತ್ತಾನೆ. ಹಾಗೂ ಜನರಲ್ಲಿ ಬಲಿ ಮತ್ತು ಯಜ್ಞ ಹೋಮಗಳನ್ನು ತರಲು ಹೇಳುತ್ತಾನೆ ಮತ್ತು ದೇವರಿಗೆ ಬಲಿದಾನವನ್ನು ಅರ್ಪಿಸುತ್ತಾನೆ. ಸರಿಯಲ್ಲವೇ? ಅವನು ಯಾಕೆ ಇದನ್ನು ಮಾಡಿದ? ಜನರನ್ನು ಮೆಚ್ಚಿಸಲು. ಹೌದು, ಹೀಗೆ ಮಾಡಿದ್ದರಿಂದ ದೇವರಿಗೆ ಮೆಚ್ಚುವುದೇ ಇಲ್ಲವೇ ಎಂಬುದು ಅವನಿಗೆ ಮುಖ್ಯವಲ್ಲ. ದೇವರು ಆ ಬಲಿದಾನವನ್ನು ಸ್ವೀಕರಿಸುತ್ತಾರೆಯೇ ಎಂಬುದು ಅವನಿಗೆ ಮುಖ್ಯವಲ್ಲ. ದೇವರು ಅದನ್ನು ಯಾವ ರೀತಿಯಲ್ಲಿ ನೋಡುತ್ತಾರೆ ಅದು ಅವನಿಗೆ ಮುಖ್ಯವಲ್ಲ. ಆದರೆ ಅವನಿಗೆ ಮುಖ್ಯವಾದುದು ಜನರಿಗೆ ಅದು ಹೇಗೆ ಕಾಣುತ್ತದೆ ಎಂಬುದಾಗಿತ್ತು. ಅವನು ಸುತ್ತಲೂ ಇರುವ ಜನರಿಗೆ
ಮೆಚ್ಚಿಸಲು ನೋಡುತ್ತಿದ್ದನು. ಸರಿಯಲ್ಲವೇ? ಸೌಲನ ಮನೆತನಕ್ಕೆ ಸೇರಿದ ಎಲ್ಲ ಜನರನ್ನು ಮೆಚ್ಚಿಸಲು ನೋಡುತ್ತಾರೆ. ಅವರು ಜನರನ್ನು ಮೆಚ್ಚಿಸಲು ದೇವರಿಗೆ ಅವಿಧೇಯರಾಗಿ ನಡೆಯಲು ಹಿಂಜರಿಯುವುದಿಲ್ಲ. ಆಮೆನ್. 1 ಸಾಮ್ಯೇಲನು ಅಧ್ಯಾಯ 15 ವಾಕ್ಯ 10. ಯೆಹೋವನು ಸಾಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ವಿಷಾದಿಸುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸಲಿಲ್ಲ. ಇಲ್ಲಿ ಸೌಲನ ಮನೆತನದವರ ಬಗ್ಗೆ ಹೇಳುವುದಾದರೆ, ಅವರು ತನ್ನ ಜೀವನದ ಪಯಣದಲ್ಲಿ ಎಲ್ಲೋ ಒಂದು ಕಡೆ ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟಿದ್ದಾರೆ. ದೇವರ ವಾಕ್ಯವು ಹೇಳುತ್ತದೆ, ಅವನು ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟಿದ್ದಾನೆಂದು. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸೌಲನಿಗೆ ದೇವರನ್ನು ಮೆಚ್ಚಿಸುವುದಕ್ಕಿಂತ ಅವನ ಸುತ್ತಲೂ ಇರುವ ವಿಷಯಗಳು ಹೆಚ್ಚು ಮುಖ್ಯವಾಗಿವೆ. ಆದುದರಿಂದ ದೇವರ ವಾಕ್ಯವು ಹೇಳುತ್ತದೆ, ಅವನು ತನ್ನ ಜೀವನದ ಪಯಣದಲ್ಲಿ ಎಲ್ಲೋ ಒಂದು ಕಡೆ ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟಿದ್ದಾನೆ. 1 ಸಾಮ್ಯೇಲನು ಅಧ್ಯಾಯ 15 ವಾಕ್ಯ 12. ಸಾಮುವೇಲನು ಬೆಳಿಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ, ಅವನಿಗೆ ಸೌಲನು ಕರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಲು. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ? ಅವನು ಬೆಳಿಗ್ಗೆ ಎದ್ದು ಹೋದಾಗ ಸೌಲನು ಎಲ್ಲಿಗೆ ಹೋಗಿದ್ದಾನೆ? ದೇವರಿಗೆ ಬಲಿಪೀಠವನ್ನು ಕಟ್ಟಲು ಹೋಗಿದ್ದಾನೆಯೇ? ಇಲ್ಲ, ಅವನಿಗಾಗಿ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಲು ಹೋಗಿದ್ದಾನೆ. ಸರಿಯಲ್ಲವೇ? ಆದುದರಿಂದ ಪ್ರಾಕೃತ ಮನುಷ್ಯನು ತನ್ನ ಶಕ್ತಿಯನ್ನು ಮೀರಿ ತನಗಾಗಿ ಒಂದು ಜ್ಞಾಪಕ ಸ್ತಂಭವನ್ನು ರಚಿಸಲು, ಯಾವುದೇ ನೋವನ್ನು ತೆಗೆದುಕೊಳ್ಳಲು ತಯಾರಿರುತ್ತಾನೆ. ಆಮೆನ್. ಹೌದು, ತನ್ನ ಶಕ್ತಿಯನ್ನು ಮೀರಿ ತನಗಾಗಿ ಒಂದು ಜ್ಞಾಪಕ ಸ್ತಂಭವನ್ನು ರಚಿಸಲು, ಯಾವುದೇ ನೋವನ್ನು ತೆಗೆದುಕೊಳ್ಳಲು ಪ್ರಾಕೃತ ಮನುಷ್ಯನು ತಯಾರಿರುತ್ತಾನೆ. ಆದುದರಿಂದ ಸೌಲನ ಮನೆತನದವರು ಜನರ ಎದುರಿನಲ್ಲಿ ಜ್ಞಾಪಕ ಸ್ತಂಭಗಳನ್ನು ರಚಿಸಲು ಅತ್ಯಾಸಕ್ತಿ ಹೊಂದಿರುತ್ತಾರೆ. ಅವರ ಬಗ್ಗೆ ಹೇಳಲು, ಅವರೇನಾಗಿದ್ದಾರೆ, ಅವರು ಮಾಡಿದ ಕೆಲಸಗಳನ್ನು ಅತಿಯಾಗಿ ಹೊಗಳ ಆರಂಭಿಸುತ್ತಾರೆ. ಸೌಲನು ಬೆಳಿಗ್ಗೆ ಏಳುವ ತೊಂದರೆಯನ್ನು ತೆಗೆದುಕೊಂಡು ಕಾರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸುತ್ತಾನೆ. ಸರಿಯಲ್ಲವೇ? ಆಮೆನ್. ವಾಕ್ಯ 13. ಸಾಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಸಾಮುವೇಲನು ಸೌಲನ ಬಳಿಗೆ ಬರುವಾಗ ಸೌಲನು ಹೇಳುತ್ತಾನೆ, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ದೇವರು ಕೇಳಿದ್ದನ್ನು, ಆತನ ಅಪ್ಪಣೆಯನ್ನು ಸಂಪೂರ್ಣವಾಗಿ ನೆರವೇರಿಸಿದೆನು. ಆದುದರಿಂದ ಪ್ರಾಕೃತ ಮನುಷ್ಯನು ತನ್ನನ್ನೇ ಮೋಸಗೊಳಿಸುತ್ತಾನೆ. ದೇವರ ಆಜ್ಞೆಗೆ ಸಂಪೂರ್ಣವಾಗಿ ಅವಿಧೇಯನಾದರೂ ಎಲ್ಲವನ್ನು ನಾಶ ಮಾಡುವುದರ ಬದಲು ಅರಸನನ್ನು ಉಳಿಸಿದ್ದಾನೆ. ಶ್ರೇಷ್ಠವಾದ ಎಲ್ಲ ಲೂಟಿಯನ್ನು ತಂದು ಅವನು ಹೇಳುತ್ತಾನೆ, ನಾನು ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗಿದ್ದೇನೆಂದು. ಸೌಲನು ಸಂಪೂರ್ಣವಾಗಿ ನಂಬುತ್ತಾನೆ, ದೇವರು ಆಜ್ಞಾಪಿಸಿದ ಎಲ್ಲವನ್ನೂ ನೆರವೇರಿಸಿದ್ದಾನೆಂದು. ಮಾತ್ರವಲ್ಲ, ಅವನು ಧೈರ್ಯದಿಂದ ಸಾಮುವೇಲನಲ್ಲಿ ಹೇಳುತ್ತಾನೆ, ದೇವರು
ಆಜ್ಞಾಪಿಸಿದೆಲ್ಲವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದೇನೆಂದು. ದೇವರ ಎಲ್ಲ ಆಜ್ಞೆಗಳನ್ನು. ಹೌದು, ಸೌಲನ ಮನೆತನದವರು ತಮ್ಮನ್ನೇ ಮೋಸಗೊಳಿಸುತ್ತಾರೆ. ಮಾತ್ರವಲ್ಲ, ಅವರು ಬೇರೆಯವರನ್ನು ಮೋಸಗೊಳಿಸುತ್ತಾರೆ. ಸರಿಯಲ್ಲವೇ? ಅವನು ನಂಬಿದ್ದಾನೆ, ದೇವರಿಗೆ ಸಂಪೂರ್ಣವಾಗಿ ವಿಧೇಯನಾಗಿದ್ದಾನೆಂದು. ದೇವರು ಹೇಳಿದ್ದರಲ್ಲಿ ಕೆಲವನ್ನು ಮಾತ್ರ ಆಯ್ಕೆ ಮಾಡಿ ಯಾವುದನ್ನು ಮತ್ತು ಎಷ್ಟು ವಿಧೇಯನಾಗಬೇಕೆಂದು ಆರಿಸಿ ವಿಧೇಯನಾದರೂ ಅವನು ಅವನಲ್ಲೇ ಮನವರಿಕೆ ಮಾಡಿಕೊಂಡಿದ್ದಾನೆ, ನಾನು ಎಲ್ಲವನ್ನೂ ನೆರವೇರಿಸಿದ್ದೇನೆಂದು. ಮತ್ತು ಸಾಮೇಲನಲ್ಲಿ ಹೇಳಲು ಧೈರ್ಯ ತೆಗೆದುಕೊಳ್ಳುತ್ತಾನೆ, ನಾನು ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗಿದ್ದೇನೆಂದು. ಸರಿಯಲ್ಲವೇ? ಆಮೆನ್. ವಾಕ್ಯ 14. ಅದಕ್ಕೆ ಸಾಮ್ವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳ್ತದೆ. ಹೌದು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ. ವಾಕ್ಯ 15 ಓದುವ. ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳಲ್ಲಿ ಉತ್ತಮವಾದಗಳನ್ನು ಉಳಿಸಿ ತಂದಿದ್ದಾರೆ. ಯಾರು ತಂದಿದ್ದಾರೆ? ಜನರು. ಹೌದು, ಸೌಲನ ಮನೆತನದವರು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಇದೆಲ್ಲವೂ ಜನರು ತಂದದ್ದು. ಅವನು ಯಾವುದೇ ಕುರಿಯನ್ನು ತೆಗೆದುಕೊಂಡಿಲ್ಲ. ಆದರೆ ಅವರು ಯಾರು? ಜನರು ತೆಗೆದುಕೊಂಡು ತಂದಿದ್ದಾರೆ. ಆದುದರಿಂದ ಅದು ಯಾವಾಗಲೂ ಬೇರೆಯವರು, ಅವರು ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ನನಗೇನು ತಿಳಿದಿಲ್ಲ. ಆದರೆ ನಾನು ದೇವರು ಹೇಳಿದ್ದ ಎಲ್ಲ ಆಜ್ಞೆಗಳನ್ನು ನೆರವೇರಿಸಿದ್ದೇನೆ. ಹಾಲೆಲೂಯ, ಆಮೆನ್. ವಾಕ್ಯ 15. ಜನರು ನಿನ್ನ ದೇವರಾದ ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳಲ್ಲಿ ಉತ್ತಮವಾದುಗಳನ್ನು ಉಳಿಸಿ ತಂದಿದ್ದಾರೆ. ಹೌದು, ಜನರು ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ. ಯಾಕಾಗಿ ತಂದಿದ್ದಾರೆ? ಅವರಿಗೆ ಅದು ಬೇಕಾಗಿಲ್ಲ. ಅವರು ಅದನ್ನು ದೇವರಿಗಾಗಿ ತಂದಿದ್ದಾರೆ. ಹೌದು, ಅವರು ಅವಿಧೇಯರಾದರೂ ಅದಕ್ಕೆ ಕಾರಣ ದೇವರಾಗಿದ್ದಾರೆ. ನಾನು ಏನನ್ನೂ ತರಲಿಲ್ಲ, ಜನರು ತಂದಿದ್ದಾರೆ. ಕೆಲವನ್ನು ಉಳಿಸಿದ್ದಾರೆ, ಉತ್ತಮವಾದುದನ್ನು, ಯಾಕೆಂದರೆ ದೇವರಿಗೋಸ್ಕರ. ಕೆಲವೊಂದು ಶ್ರೇಷ್ಠವಾದ ಕುರಿದನಗಳನ್ನು ಉಳಿಸಿದ್ದಾರೆ. ಅದು ಅವರಿಗೆ ರುಚಿಯಾದ ಮಟನ್ ಚಾಪ್ಸ್ ಮಾಡಬೇಕಾಗಿ ಅವರು ಅದನ್ನು ಉಳಿಸಿದ್ದಾರೆ. ಸರಿಯಲ್ಲವೇ? ನನಗೆ ಅದರಲ್ಲಿ ಯಾವುದೇ ಪಾಲು ಇಲ್ಲ. ಆದುದರಿಂದ ಸೌಲನ ಮನೆತನದವರು ತಾವು ಮಾಡಿದ ಕಾರ್ಯಗಳಿಗೆ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಮಾಡಿದ ಕಾರ್ಯಗಳಿಗೆ ಅವರು ಕುರುಡರಾಗಿರುತ್ತಾರೆ. ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿರುತ್ತಾರೆ. ಮಾತ್ರವಲ್ಲ, ಅವರಿಗೆ ಬೇಕಾದುದನ್ನು ಆರಿಸಿಕೊಂಡು ಅದನ್ನು ಮಾತ್ರ ನೆರವೇರಿಸುತ್ತಾರೆ. ಸರಿಯಲ್ಲವೇ? ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಅವರು ಯಾವಾಗಲೂ ಕಾರಣಗಳನ್ನು ನೀಡುತ್ತಾರೆ. ಇದನ್ನು ಮಾಡಿದ್ದು ದೇವರಿಗಾಗಿ. ಹೌದು, ಮಾಡಿದೆಲ್ಲವೂ ದೇವರಿಗಾಗಿ. ಅವರ ಅವಿಧೇಯತೆ ಸಹ ದೇವರಿಗಾಗಿ. ಆಮೆನ್. ವಾಕ್ಯ 16 ಓದುವ. ಆಗ ಸಾಮ್ವೇಲನು ಅವನಿಗೆ, ಅದಿರಲಿ, ಯೆಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದ್ದನ್ನು ತಿಳಿಸುತ್ತೇನೆ, ಕೇಳು ಅನ್ನಲು ಅವನು ಹೇಳು ಅಂದನು. ಸಾಮ್ವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದರಿಂದ ನೀನು ಎಲ್ಲ ಕುಲಗಳಿಗೆ ಶಿರಸ್ಸನ್ನಾಗಿ ಮಾಡಿದನು. ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಾಲೇಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಆದರೆ
ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಮನಸೋತು ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು. ಆಗ ಸೌಲನು ಸಮುವೇಲನಿಗೆ, ಏನು, ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳಿಸಿದ್ದಕ್ಕೆ ಹೋಗಿ ಅಮಾಲೇಕರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಅಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞ ಸಮರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಹೌದು, ಸಮುವೇಲನು ಅವನಿಗೆ ಎದುರಾಗಿ ಮಾತಾಡಿದರೂ ಸಹ ಸೌಲನು ಹೇಳುತ್ತಾನೆ, ಆದರೆ ನಾನು ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗಿದ್ದೇನೆಂದು. ಜನರು ಕೆಲವೊಂದು ಕುರಿದನಗಳನ್ನು ಉಳಿಸಿಕೊಂಡಿರಬಹುದು, ಆದರೆ ನಾನು ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗಿದ್ದೇನು ಎಂದನು. ವಾಕ್ಯ 22. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವವನ್ನು ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಆತನ ಆಜ್ಞಾಪಾಲನೆ ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶಿಷ್ಟವಾದುದು. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತಿನಂತೆ ಅನುಸರಿಸಿ ನಡೆಯದೆ ಇದ್ದುದರಿಂದ ಆತನು ನಿನ್ನನ್ನು ಅರಸುತನದಿಂದ ನಿವಾರಿಸಿಬಿಟ್ಟಿದ್ದಾನೆಂದು ಹೇಳಿದನು. ಆಮೆನ್. ಇಲ್ಲಿ ಸಮುವೇಲನು ದೇವರು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳುವವರೆಗೆ ಅವನ ಹೃದಯವು ಕುರುಡುತನದಿಂದ ತುಂಬಿತ್ತು. ಅದನ್ನು ಕೇಳಿದ ತಕ್ಷಣ ದೇವರು ನಿನ್ನನ್ನು ತಳ್ಳಿಬಿಟ್ಟಿದ್ದಾನೆಂದು ನಂತರದ ವಾಕ್ಯವನ್ನು ನೋಡುವ. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಹೌದು, ಈಗ ಸತ್ಯವು ಹೊರಬಂತು. ಅಲ್ಲಿಯವರೆಗೆ ಎಲ್ಲವನ್ನೂ ಮುಚ್ಚಿಡುತ್ತಿದ್ದ ಮತ್ತು ತನಗೆ ಮನವರಿಕೆ ಮಾಡುತ್ತಿದ್ದ ತಾನು ಸಂಪೂರ್ಣವಾಗಿ ವಿಧೇಯನಾಗಿದ್ದೇನೆಂದು. ಹಾಗೂ ಪ್ರವಾದಿ ಸಮುವೇಲನಿಗೂ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದ್ದ ಅವನು ಸಂಪೂರ್ಣ ವಿಧೇಯನಾಗಿದ್ದಾನೆಂದು. ಸರಿಯಲ್ಲವೇ? ಯಾವಾಗ ಅವನಲ್ಲಿದ್ದ ಆ ಬಂಡಾಯದ ಆತ್ಮ, ಹಠದ ಆತ್ಮ ತೆರೆಯಿತು ಅಥವಾ ಬಹಿರಂಗಗೊಂಡಿತು, ಇಲ್ಲಿ ಸಮುವೇಲನು ಹೇಳುತ್ತಾನೆ, ದೇವರಿಗೆ ಯಜ್ಞವನ್ನು ಅರ್ಪಿಸಲು ನೀನು ದೇವರಿಗೆ ಅವಿಧೇಯನಾದನೆಂದು ಹೇಳುವುದೇ? ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಆ ವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳುತ್ತಾನೆ. ಹಾಲೆಲೂಯ. ಹೌದು, ತಳ್ಳಿಬಿಟ್ಟಿದ್ದಾನೆಂದು ಕೇಳಿದ ತಕ್ಷಣ ಅವನ ಕಣ್ಣು ತೆರೆಯಿತು ಮತ್ತು ಅವನು ಹೇಳುತ್ತಾನೆ, ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಈಗ ಸೌಲನು ಹೇಳುತ್ತಾನೆ, ಅವನ ಹೃದಯದಲ್ಲಿದ್ದ ವಿಷಯಗಳನ್ನು, ದೇವರು ಕೊಟ್ಟ ಆಜ್ಞೆಗಳು ಅವನಿಗೆ ತಿಳಿದಿಲ್ಲವೆಂದಲ್ಲ, ಆದರೆ ಅವನು ಜನರಿಗೆ ಹೆದರಿದನು ಮತ್ತು ದೇವರ ಆಜ್ಞೆಗೆ ಅವಿಧೇಯನಾದನು. ನನ್ನ ಭಯದಿಂದಾಗಿ
ದೇವರ ಆಜ್ಞೆಗಿಂತ ಜನರ ಧ್ವನಿಯೇ ನನಗೆ ಮುಖ್ಯವಾಯಿತೆಂದನು. ಯಾಕೆಂದರೆ ಅವರನ್ನು ಮೆಚ್ಚಿಸಲು, ಅವರು ನನ್ನ ಬಳಿಯಲ್ಲೇ ಉಳಿಯಲು, ಅದಕ್ಕೋಸ್ಕರ ದೇವರಿಗೆ ಅವಿಧೇಯನಾಗಲು ಆರಿಸಿಕೊಂಡೆನು. ಸರಿಯಲ್ಲವೇ? ಆಮೆನ್. ದೇವರು ಒಬ್ಬ ಮನುಷ್ಯನಿಗೆ ಆಜ್ಞೆ ಕೊಟ್ಟಾಗ ಅವನು ಅದರಲ್ಲಿ ಯಾವುದನ್ನು ಮತ್ತು ಎಷ್ಟನ್ನು ವಿಧೇಯನಾಗಬೇಕೆಂದು ಆರಿಸಿಕೊಂಡರೆ, ಪ್ರವಾದಿಯು ಅದನ್ನು ಹಠಮಾರಿತನವೆಂದು ಕರೆದನು. ಯಾಕೆ ಅವನದನ್ನು ಹಠಮಾರಿತನವೆಂದು ಕರೆದನು? ಯಾಕೆ ಅದನ್ನು ಮಂತ್ರತಂತ್ರಗಳಷ್ಟೇ ಕೆಟ್ಟದೆಂದನು? ಸರಳವಾಗಿ ಹೇಳುವುದಾದರೆ, ಅವನೇ ಅವನ ಸ್ವಂತ ಅಧಿಕಾರದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅವನು ದೇವರ ಆಜ್ಞೆಗೆ ವಿಧೇಯನಾಗುವುದಿಲ್ಲ. ಬದಲಿಗೆ ಅವನು ಹೇಳುತ್ತಾನೆ, ನಾನು ನಿರ್ಧರಿಸುತ್ತೇನೆ. ಅಂದರೆ ಅವನ ಮೇಲೆ ಅವನೇ ಅಧಿಕಾರ ವಹಿಸಿ ಹೇಳುತ್ತಾನೆ ಎಷ್ಟು ಮತ್ತು ಯಾವುದಕ್ಕೆ ವಿಧೇಯನಾಗಬೇಕೆಂದು. ಆಮೆನ್. ಸೈತಾನನ ಪಾಪ ಯಾವುದು? ನಾನು ನನ್ನ ಸಿಂಹಾಸನವನ್ನು ದೇವರ ಸಿಂಹಾಸನಕ್ಕಿಂತ ಎತ್ತರಕ್ಕೆ ಏರಿಸುತ್ತೇನೆಂದು. ನೀವೇ ನಿಮ್ಮ ಮೇಲೆ ಅಧಿಕಾರವನ್ನು ವಹಿಸಿದರೆ ನೀವೊಂದು ಸಿಂಹಾಸನವನ್ನು ಕಟ್ಟುತ್ತೀರಿ. ನಾನು ನನ್ನ ಅಧಿಕಾರವನ್ನು ಚಲಾಯಿಸುತ್ತೇನೆ. ನನ್ನದೇ ವಿವೇಚನೆ, ನನ್ನದೇ ನಿರ್ಧಾರ. ಹೌದು, ಹಾಲೆಲೂಯ. ಮುಂದುವರಿಸಿ ಹೇಳುತ್ತದೆ ವಾಕ್ಯ 25ರಲ್ಲಿ, ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು. ಹೌದು, ಇಲ್ಲಿ ಸೌಲನು ಅಂತಹ ಸ್ಥಾನದಲ್ಲಿರುವಾಗಲೂ ಸಹ ಅವನು ದೇವರಿಗೆ ಅವಿಧೇಯನಾದನೆಂದು ಒಪ್ಪಿಕೊಳ್ಳುವುದರ ಬದಲು ಅಲ್ಲಿಯೂ ಅವನ ಬಗ್ಗೆ ಮತ್ತು ಜನರ ಮುಂದೆ ಅವನನ್ನೇ ಪ್ರದರ್ಶಿಸುವುದರ ಬಗ್ಗೆ ಯೋಚಿಸುತ್ತಾನೆ. ಸಾಮುವೇಲನಿಗೆ ಹೇಳುತ್ತಾನೆ, ಈಗ ನೀನು ನನ್ನ ಜೊತೆ ಬಾ, ನಾವಿಬ್ಬರೂ ಒಟ್ಟುಗೂಡಿ ಜನರ ಎದುರಲ್ಲಿ ದೇವರನ್ನು ಆರಾಧಿಸುವ. ಅಲ್ಲಿಯೂ ಅವನಿಗೆ ಜನರ ಎದುರಿನಲ್ಲಿ ಪ್ರದರ್ಶಿಸಲು ಬೇಕು, ದೇವರನ್ನು ಮೆಚ್ಚಿಸಲು ಅಲ್ಲ. ನೀನು ನನ್ನ ಬಳಿ ನಿಲ್ಲು, ಅಥವಾ ನಿಂತರೆ ಸಾಕು, ನಾನು ಜನರ ಎದುರಲ್ಲಿ ದೇವರನ್ನು ಆರಾಧಿಸುತ್ತೇನೆ. ಸರಿಯಲ್ಲವೇ? ಅವನದು ಅಲ್ಲಿ ಆರಾಧನೆ ಸಹ ಒಂದು ಪ್ರದರ್ಶನ, ಜನರನ್ನು ಮೆಚ್ಚಿಸಲು, ಜನರ ಮೇಲೆ ಪ್ರಭಾವ ಬೀರಲು. ಸೌಲನು ಪ್ರವಾದಿ ಸಾಮುವೇಲನಿಗೆ ಹೇಳುತ್ತಾನೆ, ಹೌದು, ನಾನು ದೇವರಿಗೆ ಅವಿಧೇಯನಾದೆನು, ದೇವರ ವಾಕ್ಯವನ್ನು ನೆರವೇರಿಸಲಿಲ್ಲ. ಆದರೂ ನೀನು ನನ್ನ ಜೊತೆಗೆ ಬಾ, ನಾನು ಜನರ ಎದುರಲ್ಲಿ ದೇವರನ್ನು ಆರಾಧಿಸುತ್ತೇನೆ. ಅಂದರೆ ಸೌಲನು ಜನರಿಗೆ ತೋರಿಸಲು ಇಚ್ಛಿಸುತ್ತಾನೆ ಪ್ರವಾದಿಯು ಅವನ ಜೊತೆಗಿದ್ದಾನೆಂದು. ಸರಿಯಲ್ಲವೇ? ದೇವರ ವಾಕ್ಯವು ಹೇಳುತ್ತದೆ, ಪ್ರವಾದಿ ನಾತಾನನು ಬಂದು ದಾವೀದನ ಪಾಪವನ್ನು ಹೇಳಿದ ತಕ್ಷಣ ಅವನು ಎಲ್ಲಿದ್ದಾನೆಂದು ಸಹ ನೋಡದೆ, ಆ ಸಮಯದಲ್ಲಿ ಅವನು ಸಿಂಹಾಸನರೂಢನಾಗಿದ್ದ. ತನ್ನ ಅರಸನ ನಿಲುವಂಗಿಯನ್ನು ಹರಿಯುತ್ತಾನೆ ಮತ್ತು ದೇವರ ಎದುರಲ್ಲಿ ತನ್ನನ್ನೇ ವಿನಮ್ರಗೊಳಿಸುತ್ತಾನೆ. ದಾವೀದನಿಗೆ ಅವನ ಪಾಪದ ಮನವರಿಕೆ ಆದ ತಕ್ಷಣ ಅವನು ದೇವರ ಎದುರಲ್ಲಿ ತನ್ನ ಪಾಪವನ್ನು ನಿವೇದಿಸಿ ಸಂಬಂಧವನ್ನು ಸರಿ ಮಾಡಲು ನೋಡುತ್ತಾನೆ. ಆಗಿಂದಾಗಲೇ ತನ್ನನ್ನೇ ವಿನಮ್ರಗೊಳಿಸುತ್ತಾನೆ. ಆದರೆ ಇಲ್ಲಿ ಸೌಲನು ಹೇಳುವುದು, ನಡೆದದ್ದು ನಡೆದು ಹೋಯಿತು, ಈಗ ನೀನು ನನ್ನ ಜೊತೆ ಬಾ, ನಾನು ಜನರ ಎದುರಲ್ಲಿ ದೇವರನ್ನು ಆರಾಧಿಸುತ್ತೇನೆಂದು. ಸರಿಯಲ್ಲವೇ? ಆಮೆನ್. ಸೌಲನಿಗೆ ದೇವರ ಜೊತೆ
ಯಾವುದೇ ಸಂಬಂಧವನ್ನು ಹೊಂದುವ ಮನಸ್ಸಿಲ್ಲ. ಯಾಕೆಂದರೆ ತನ್ನ ಜೀವನದ ಪ್ರಯಾಣದಲ್ಲಿ ಎಲ್ಲೋ ಒಂದು ಕಡೆ ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟಿದ್ದಾನೆ. ದೇವರೇ ಹೇಳುತ್ತಾರೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ಹೌದು, ಮೊದಲಿಗೆ ಅವನು ದೇವರ ಜೊತೆ ಸರಿಯಾಗಿಯೇ ನಡೆಯುತ್ತಿದ್ದ. ಆದರೆ ಅವನ ಸುತ್ತಲಿನ ಒತ್ತಡದಿಂದ, ಸುತ್ತಲಿರುವ ಜನರಿಂದ, ಅವನಿಗೆ ಸಂಪರ್ಕವಿರುವ ಜನರಿಂದ, ಸೌಲನ ಮನೆತನದವರು, ಹೌದು, ಎಲ್ಲೋ ಒಂದು ಕಡೆ ಅವನು ಜನರಿಂದ ಸೆಳೆಯಲ್ಪಟ್ಟನು ಮತ್ತು ದೇವರನ್ನು ಹಿಂಬಾಲಿಸುವುದನ್ನು ಬಿಡಲು ನಿಶ್ಚಯಿಸಿದನು. ಆದರೂ ಅವನು ಅದನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾನೆ. ಅವನ ತಪ್ಪೆಂದು ಅವನಿಗೆ ತಿಳಿದಿದೆ. ಅದು ಬಹಿರಂಗಗೊಂಡಾಗ ಆದರೂ ದೇವರ ಎದುರಲ್ಲಿ ಬಂದು ಅವನ ಸಂಬಂಧವನ್ನು ಸರಿಪಡಿಸಲು ಬಯಸುವುದಿಲ್ಲ. ಆ ಸ್ಥಿತಿಯು ತುಂಬ ಅಪಾಯದ ಸ್ಥಿತಿಯಾಗಿದೆ. ನಿಮಗೆ ತಿಳಿದಿದೆ ನಿಮ್ಮದು ತಪ್ಪೆಂದು, ಆದರೂ ದೇವರ ಜೊತೆ ಸರಿಪಡಿಸುವುದಿಲ್ಲ. ಬದಲಿಗೆ ಜನರ ಎದುರಲ್ಲಿ ಪ್ರದರ್ಶಿಸುತ್ತೀರಿ. ಸೌಲನು ಮಾಡಿದ ಹಾಗೆ. ಸಮುವೇಲನೇ, ನೀನು ನನ್ನ ಜೊತೆ ಬಾ, ನಾವು ಸೇರಿ ಆರಾಧಿಸುವ. ಆದರೆ ಸಮುವೇಲನು ಹೇಳುತ್ತಾನೆ, ನಾನು ನಿನ್ನ ಜೊತೆ ಬರುವುದಿಲ್ಲವೆಂದು. ನೀನು ದೇವರ ಆಜ್ಞೆಯನ್ನು ತಿರಸ್ಕರಿಸಿದ್ದಿ, ಹಾಗೂ ದೇವರು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ಮತ್ತು ವಾಕ್ಯ 27ರಲ್ಲಿ ಹೇಳಿದೆ, ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಸೌಲನು ಅವನ ಮೇಲಂಗಿಯ ಅಂಚನ್ನು ಹಿಡಿದು ಎಳೆದನು, ಅದು ಹರಿದು ಹೋಯಿತು. ಹೌದು, ಪ್ರಾಕೃತ ಮನುಷ್ಯನು ದೇವರ ಅಭಿಷೇಕವನ್ನು ಗೌರವಿಸುವುದಿಲ್ಲ. ಅವನು ಸಮುವೇಲನನ್ನು ಬಲವಂತಪಡಿಸಿದನು. ದೇವರ ವಾಕ್ಯ ಹೇಳುತ್ತದೆ, ಸೌಲನು ಅವನ ಮೇಲಂಗಿಯ ಅಂಚನ್ನು ಹಿಡಿದು ಎಳೆದನು. ಅವನು ಸಮುವೇಲನು ತಿರುಗಿ ಹೋಗುವಾಗ ನಿಲುವಂಗಿಯು ಹರಿಯಿತು. ಆಮೆನ್. ಆವಾಗ ದೇವರ ವಾಕ್ಯವು ಬಂತು, ಇದೇ ರೀತಿ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತಲ್ಪಡುವುದು. ಸರಿಯಲ್ಲವೇ? ಸೌಲನಿಗೆ ದೇವರ ಜೊತೆ ಸಂಬಂಧವನ್ನು ಸರಿಪಡಿಸಲು ಬೇಡ, ಬದಲಿಗೆ ಜನರ ಎದುರಲ್ಲಿ ಪ್ರದರ್ಶಿಸಲು ಮಾತ್ರ ಬೇಕು. ಮಾತ್ರವಲ್ಲ, ಪ್ರವಾದಿಯ ನಿಲುವಂಗಿಯನ್ನು ಎಳೆಯುವ ಧೈರ್ಯ ಮಾಡುತ್ತಾನೆ ಮತ್ತು ಅವನ ಮಾರ್ಗದಲ್ಲಿ ಬರುವಂತೆ ಒತ್ತಾಯ ಮಾಡುತ್ತಾನೆ, ಜನರ ಎದುರಲ್ಲಿ ಪ್ರದರ್ಶಿಸಲು. ಪ್ರವಾದಿಯು ಹೇಳುತ್ತಾನೆ, ದೇವರು ನಿನ್ನನ್ನು ತಳ್ಳಿಬಿಟ್ಟಿದ್ದಾನೆ, ನಾನು ನಿನ್ನ ಜೊತೆ ಬರಲು ಸಾಧ್ಯವಿಲ್ಲವೆಂದಾಗ ಅವನ ನಿಲುವಂಗಿಯನ್ನು ಹಿಡಿದು ಎಳೆಯುತ್ತಾನೆ. ಪ್ರಾಕೃತ ಮನುಷ್ಯನು ಆತ್ಮಿಕ ಮನುಷ್ಯನ ವಿಷಯಗಳನ್ನು ಅರಿತಿರುವುದಿಲ್ಲ. ಮಾತ್ರವಲ್ಲ, ಪ್ರಾಕೃತ ಮನುಷ್ಯನು ತನ್ನ ದಾರಿಗೆ ಬರುವಂತೆ ಆತ್ಮಿಕ ಮನುಷ್ಯನಿಗೆ ಬಲವಂತ ಮಾಡುತ್ತಾನೆ. ಆಮೆನ್. 1 ಸಮುವೇಲನು ಅಧ್ಯಾಯ 13 ವಾಕ್ಯ 9. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಹೌದು, ದೇವರ ವಾಕ್ಯದಲ್ಲಿ ಎಲ್ಲಿಯಾದರೂ ನೀವು ನೋಡಿದ್ದೀರಾ ಸೌಲನು ದೇವರಿಗೆ ಏನನ್ನಾದರೂ ಅರ್ಪಿಸುವುದನ್ನು? ಇಲ್ಲ. ಆದರೆ ದಾವೀದನನ್ನು ನೋಡಿರಿ, ಅವನು ದೇವರಿಗೆ ಬಲಿಪೀಠಗಳನ್ನು ಕಟ್ಟುತ್ತಾನೆ, ದೇವರಿಗೆ ಬಲಿದಾನಗಳನ್ನು ಅರ್ಪಿಸುತ್ತಾನೆ. ದಾವೀದನು ಹೇಳುತ್ತಾನೆ, ನಾನು ಬೆಲೆ ತೆರೆದದ್ದನ್ನು ಹೇಗೆ ದೇವರಿಗೆ ಅರ್ಪಿಸಲಿ? ಅವನು ದೇವರಿಗೆ ದಹನ ಬಲಿಗಳನ್ನು, ಯಜ್ಞಗಳನ್ನು ಅರ್ಪಿಸುತ್ತಾನೆ. ಸರಿಯಲ್ಲವೇ? ಆದರೆ ಎಲ್ಲಿಯಾದರೂ
ಸೌಲನ ಬಗ್ಗೆ ಹಾಗೆ ಹೇಳಿದ್ದು ಇದೆಯೇ? ಅದರ ಬದಲಿಗೆ ಅವನು ಜನರಲ್ಲಿ ಹೇಳುತ್ತಾನೆ, ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದುದನ್ನು ತನ್ನಿರಿ, ನಾನು ಅದನ್ನು ಅರ್ಪಿಸುತ್ತೇನೆ. ಎಲ್ಲಿಯೋ ಇದ್ದವನನ್ನು ದೇವರು ಆರಿಸಿ ಅರಸನನ್ನಾಗಿ ಮಾಡಿದರು. ಆದರೆ ಬೈಬಲ್ನಲ್ಲಿ ನಾವು ಎಲ್ಲಿಯೂ ನೋಡುವುದಿಲ್ಲ ಅವನು ದೇವರಿಗೆ ಕೃತಜ್ಞತನಾಗಿರುವುದನ್ನು. ಸರಿಯಲ್ಲವೇ? ಹೌದು, ಅವನು ದೇವರಿಗೋಸ್ಕರ ಏನನ್ನೂ ಹಿಂತಿರುಗಿ ಕೊಡುವುದನ್ನಾಗಲಿ, ಕೃತಜ್ಞತಾಪೂರ್ವಕವಾಗಿ ಉಪಕಾರ ಸ್ತುತಿಯಾಗಲಿ ನಾವು ನೋಡುವುದಿಲ್ಲ. ಆದರೆ ಅವನು ಅರಸನಾಗಿ ಜನರಿಗೆ ಆದೇಶವನ್ನು ನೀಡುತ್ತಾನೆ, ನೀವು ಬಲಿ ಅರ್ಪಿಸಲು ಬೇಕಾದುದನ್ನು ತನ್ನಿರಿ, ನಾನು ಬಲಿದಾನವನ್ನು ಅರ್ಪಿಸುತ್ತೇನೆ. ಸರಿಯಲ್ಲವೇ? ಆಮೇನ್. 2 ಸಾಮ್ಯಲನು ಅಧ್ಯಾಯ 24 ವಾಕ್ಯ 22ರಿಂದ. ಆಗ ಅರೌನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದ್ದನ್ನು ತೆಗೆದುಕೊಂಡು ಅರ್ಪಿಸೋಣವಾಗಲಿ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ನೊಗ ಮೊದಲಾದ ಎತ್ತಿನ ಸಾಮಾನುಗಳು ಇರುತ್ತವೆ. ಇವುಗಳನ್ನೆಲ್ಲ ಅರಸನ ಸೇವಕನಾದ ನಾನು ಅರಸನಿಗೆ ಕೊಡುತ್ತೇನೆ. ನಿನ್ನ ದೇವರಾದ ಯೆಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು. ಅರಸನು ಅರೌನನಿಗೆ, ಹಾಗಲ್ಲ, ನಾನು ಅವುಗಳನ್ನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಉಚಿತವಾಗಿ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲಾರೆ ಎಂದು ಹೇಳಿ ಆ ಕಣವನ್ನು ಮತ್ತು ಹೋರಿಗಳನ್ನು 50 ಶೆಕೆಲ್ ಬೆಳ್ಳಿ ಕೊಂಡುಕೊಂಡನು. ಅಲ್ಲಿ ಅವನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಆ ಸ್ಥಳವನ್ನು, ಯಜ್ಞಕ್ಕೆ ಬೇಕಾದುದೆಲ್ಲವನ್ನು 50 ಶೆಕೆಲ್ ಬೆಳ್ಳಿ ನಾಣ್ಯಕ್ಕೆ ಕೊಂಡುಕೊಂಡನು. ಬಲಿಪೀಠವನ್ನು ಕಟ್ಟಿ ದೇವರಿಗೆ ಯಜ್ಞಗಳನ್ನು ಅರ್ಪಿಸಿದನೆಂದು. ಆದರೆ ಸೌಲನು ಏನು ಮಾಡುತ್ತಾನೆ? ಬೇಕಾದ ಸಾಮಗ್ರಿಗಳನ್ನು ತರಲು ಜನರಿಗೆ ಆದೇಶಿಸಿ ಅವನು ಅದನ್ನು ಅರ್ಪಿಸುತ್ತಾನೆ. ಜನರು ತಂದದ್ದನ್ನು. ಹೌದು, ಬೈಬಲ್ನಲ್ಲಿ ನಾವು ಎಲ್ಲಿಯೂ ನೋಡುವುದಿಲ್ಲ ಸೌಲನು ದೇವರಿಗೆ ಏನನ್ನಾದರೂ ಅರ್ಪಿಸಿದನು. ಪ್ರಾಕೃತ ಮನುಷ್ಯನು ದೇವರ ಕಾರ್ಯಗಳಲ್ಲಿ ಭಾಗವಹಿಸಲು ಹೋರಾಟ ನಡೆಸಬೇಕಾಗುತ್ತದೆ, ಅಥವಾ ದೇವರಿಗೆ ಏನನ್ನಾದರೂ ಕೊಡಲು, ದೇವರ ರಾಜ್ಯಕ್ಕಾಗಿ ಸೇವೆ ಮಾಡಲು. ಪ್ರಾಕೃತ ಮನುಷ್ಯನು ಯಾವಾಗಲೂ ದ್ವಂದ್ವದಲ್ಲಿರುತ್ತಾನೆ. ಅವನಿಗೆ ದೇವರ ಕಾರ್ಯಗಳಲ್ಲಿ ಭಾಗಿಯಾಗುವ ಯಾವುದೇ ಇಚ್ಛೆ ಇರುವುದಿಲ್ಲ. ಆದರೆ ದಾವೀದನು ನೀಡುತ್ತಾನೆ. ಸೌಲನು ಜನರಿಗೆ ಆದೇಶಿಸುತ್ತಾನೆ. ಅರೌನನು ಧರ್ಮಾರ್ಥವಾಗಿ ಸ್ಥಳ, ಎತ್ತು ಮತ್ತು ಯಜ್ಞಕ್ಕೆ ಬೇಕಾದುದನ್ನು ನೀಡಿ ಹೇಳುತ್ತಾನೆ, ಓ ಅರಸನೇ, ಇದೆಲ್ಲವೂ ನಿನ್ನದೇ, ನಿನಗೆ ಪ್ರಸನ್ನವಾಗಲಿ ಎಂದು ಹೇಳುತ್ತಾನೆ. ಆದರೆ ದಾವೀದನು ಹೇಳುತ್ತಾನೆ, ನಾನು ಬೆಲೆ ತೆರೆದದನ್ನು ದೇವರಿಗೆ ಹೇಗೆ ಅರ್ಪಿಸಲಿ? ದಾವೀದನು ಯಾವಾಗಲೂ ಕೃತಜ್ಞತಾಪೂರ್ವಕವಾದ ಮನುಷ್ಯನು. ಅವನೊಬ್ಬ ಕುರುಬನಾಗಿದ್ದ. ದೇವರು ಅವನನ್ನು ಅರಸನಾಗಿ ಮಾಡಿದನು. ಆದುದರಿಂದ ಯಾವಾಗಲೂ ಕೃತಜ್ಞತಾ ಮನುಷ್ಯನು ಹಾಗೂ ದೇವರಿಗೋಸ್ಕರ ಏನಾದರೂ ಮಾಡಲು ಹಾತೊರೆಯುವವನಾಗಿದ್ದ. 1 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 16 ವಾಕ್ಯ 1 ಮತ್ತು 2. ಅವರು ದೇವರ ಮಂಜೂಷವನ್ನು ತಂದು ದಾವೀದನು ಅದಕ್ಕೋಸ್ಕರ ಮಾಡಿಸಿದ ಗುಡಾರದಲ್ಲಿಟ್ಟು ದೇವರಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಆಮೆನ್. ಆ ಗುಡಾರವನ್ನು ಹಾಕಿದವರು ಯಾರು? ದಾವೀದನು.
ಮತ್ತು ಅವನಲ್ಲಿ ಯಜ್ಞಗಳನ್ನು ಹೋಮಗಳನ್ನು ಅರ್ಪಿಸಿದನು. ಆಮೇನ್. 1 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 21 ವಾಕ್ಯ 24. ಅರಸನಾದ ದಾವೀದನು ಒರ್ನಾನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಪೂರ್ಣ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನಿನಗೆ ಸೇರಿದ್ದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸುವುದಿಲ್ಲ ಎಂದು ಹೇಳಿದನು. ಹೌದು, ಪ್ರತಿಯೊಂದು ಕಡೆ ನಾವು ನೋಡಿದರೆ ದಾವೀದನು ಬಲಿಪೀಠಗಳನ್ನು ಕಟ್ಟುತ್ತಾನೆ, ಯಜ್ಞಗಳನ್ನು ಅರ್ಪಿಸುತ್ತಾನೆ. ದೇವರಿಗೆ ಯಾವಾಗಲೂ ಏನನ್ನಾದರೂ ಅರ್ಪಿಸುತ್ತಾ ಇರುತ್ತಾನೆ, ಬೆಲೆಯನ್ನು ತೆರುತ್ತಾನೆ. ಆದರೆ ಪ್ರಾಕೃತ ಮನುಷ್ಯನು ಯಾವಾಗಲೂ ಕೃತಜ್ಞನಾಗಿರುತ್ತಾನೆ. ಅದೇ ರೀತಿ ಸೌಲನ ಮನೆತನದವರು ಯಾವಾಗಲೂ ಕೃತಜ್ಞರಾಗಿರುತ್ತಾರೆ. ದೇವರು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಬೇಗನೆ ಮರೆಯುತ್ತಾರೆ. ಆದರೆ ಆತ್ಮಿಕ ಮನುಷ್ಯನು ದೇವರ ಉಪಕಾರವನ್ನು ಸ್ಮರಿಸುತ್ತಾನೆ, ಬಲಿಪೀಠಗಳನ್ನು ಕಟ್ಟುತ್ತಾನೆ, ಹಾಗೂ ದೇವರು ಮಾಡಿದ ಕಾರ್ಯಗಳಿಗಾಗಿ ಕೃತಜ್ಞತಾಸ್ತುತಿಯನ್ನು ಅರ್ಪಿಸುತ್ತಾನೆ. ಅವನು ಬೆಲೆಯನ್ನು ತೆರಲು ತಯಾರಿರುತ್ತಾನೆ. ಬೇರೆಯವರು ಬೆಲೆಯನ್ನು ತೆರೆದನ್ನು ನೀಡಲು ಅವನು ತಯಾರಿರುವುದಿಲ್ಲ. ದಾವೀದನು ಸಹ ಅನೇಕ ಸಲ ದೇವರಿಗೆ ಅವಿಧೇಯನಾಗಿದ್ದಾನೆ. ಅವನು ಕೂಡಲೇ ದೇವರ ಜೊತೆ ಸರಿಹೊಂದಲು ನೋಡುತ್ತಾನೆ, ಮನುಷ್ಯರ ಮುಂದೆ ಅಲ್ಲ. ಸರಿಯಲ್ಲವೇ? ಅವನು ಕೂಡಲೇ ದೇವರಲ್ಲಿ ತನ್ನ ಸಂಬಂಧವನ್ನು ಸರಿ ಮಾಡಲು ನೋಡುತ್ತಾನೆ. ಹೌದು, ದೇವರ ಜೊತೆಗಿನ ಸಂಬಂಧ ಅವನಿಗೆ ಮುಖ್ಯವಾಗಿತ್ತು, ಅದು ಅವನ ಆದ್ಯತೆ. ಆದರೆ ಪ್ರಾಕೃತ ಮನುಷ್ಯನಿಗೆ ಜನರು ಮುಖ್ಯವಾಗಿರುತ್ತಾರೆ ಮತ್ತು ಅವರಿಗೆ ಅದರ ಆದ್ಯತೆ. ದಾವೀದನಿಗೆ ದೇವರೇ ಮೊದಲ ಆದ್ಯತೆ. ದೇವರ ಮಂಜೂಷವನ್ನು ಯೆರೂಸಲೇಮಿಗೆ ತರುವಾಗ ದಾವೀದನು ತನ್ನ ರಾಜನ ನಿಲುವಂಗಿಯನ್ನು ತೆಗೆದು ಆ ಮಂಜೂಷದ ಎದುರು ಕೊನೆಯುತ್ತಾನೆ. ದೇವರ ಪ್ರಸನ್ನತೆಯಲ್ಲಿ ಅವನು ಆನಂದಿಸುತ್ತಿದ್ದ. ಜನರು ಅವನನ್ನು ಹೇಗೆ ನೋಡುತ್ತಾರೆಂಬುದು ಅವನಿಗೆ ಮುಖ್ಯವಾಗಿರಲಿಲ್ಲ. ಅಲ್ಲಿ ಅವನಿಗೆ ಮುಖ್ಯವಾದುದು ದೇವರು. ಅಷ್ಟು ಮಾತ್ರವಲ್ಲ, ಅವನ ಹೆಂಡತಿ ಹೇಳುತ್ತಾಳೆ, ಹೇಗೆ ಒಬ್ಬ ಅರಸನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ವರ್ತಿಸುವುದು? ಅವನ ಹೆಂಡತಿ ಮಿಶೆಲಳು ಹೇಳುತ್ತಾಳೆ, ಹೇಗೆ ಒಬ್ಬ ಅರಸನು ತನ್ನ ರಾಜನ ನಿಲುವಂಗಿಯನ್ನು ತೆಗೆದು ಮಂಜೂಷದ ಎದುರಲ್ಲಿ ಕೊನೆಯುವುದು? ಒಬ್ಬ ಸಾಮಾನ್ಯ ಮನುಷ್ಯನಂತೆ. ದಾವೀದನು ಹೇಳುತ್ತಾನೆ, ನಾನು ನನ್ನ ದೇವರ ಎದುರಲ್ಲಿ ಕುಣಿದೆನು, ನಿನ್ನ ತಂದೆಯಿಂದ ರಾಜ್ಯವನ್ನು ಕಸಿದು ನನಗೆ ನೀಡಿದ ದೇವರ ಎದುರಲ್ಲಿ. ಆಮೇನ್. ಅವನು ಹೇಳಲಿಲ್ಲ ಜನರ ಎದುರೆಂದು. ನೀನು ಹೇಗೆ ನೋಡಿದರೂ ನನಗೆ ಪರವಾಗಿಲ್ಲ, ಆದರೆ ನಾನು ನನ್ನ ದೇವರ ಎದುರಲ್ಲಿ ಕುಣಿದೆನು. ಆಮೇನ್. ಸರಿಯಲ್ಲವೇ? ಆತ್ಮಿಕ ಮನುಷ್ಯನು ಯಾವಾಗಲೂ ದೇವರ ವಿಷಯದಲ್ಲಿ ಕಾಳಜಿ ವಹಿಸುತ್ತಾನೆ ಮತ್ತು ದೇವರು ನೋಡುವ ರೀತಿಯಲ್ಲಿ ನೋಡಲು ಬಯಸುತ್ತಾನೆ. ಆದರೆ ಪ್ರಾಕೃತ ಮನುಷ್ಯನು ಅಥವಾ ಸೌಲನ ಮನೆತನದವರು ಯಾವಾಗಲೂ ಜನರು ಏನು ಹೇಳುತ್ತಾರೆ, ಜನರು ಏನನ್ನು ಪರಿಗಣಿಸುತ್ತಾರೆ ಎಂದು ಯೋಚಿಸುತ್ತಾರೆ. ಆದರೆ ದಾವೀದನ ಮನೆತನದವರು ದೇವರು ನೋಡಿದ ಹಾಗೆ ನೋಡುತ್ತಾರೆ. ಸೌಲನ ಮನೆತನದವರು ಜನರು ಹೇಗೆ ನೋಡುತ್ತಾರೆಂದು ಭಾವಿಸುತ್ತಾರೆ. ನಿಮ್ಮ ನೆರೆಯವರಲ್ಲಿ ಹೇಳಿ, ನೀವು ಯಾವ ಮನೆತನಕ್ಕೆ ಸೇರಿದವರು? ಸೌಲನ ಮನೆತನಕ್ಕೆ ಅಥವಾ ದಾವೀದನ ಮನೆತನಕ್ಕೆ? ಆಮೇನ್. ನಿಮಗೆ ಅತಿ ಮುಖ್ಯವಾದುದು ಯಾವುದು? ಜನರ ಎದುರಲ್ಲಿ ಒಳ್ಳೆಯವರಾಗುವುದೋ ದೇವರ ಎದುರಲ್ಲಿ ಒಳ್ಳೆಯರಾಗಬೇಕು? ಆಮೇನ್. 1 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 22 ನಾವು ನೋಡಿದರೆ, ದೇವರು
ದಾವೀದನಿಗೆ ಮೊದಲೇ ತಿಳಿಸಿದ್ದಾರೆ, ನೀನು ನನಗೆ ದೇವಾಲಯವನ್ನು ಕಟ್ಟುವುದಿಲ್ಲ, ನಿನ್ನ ಮಗನು ಕಟ್ಟುವನೆಂದು. ಆದರೂ ದಾವೀದನು ದೇವಾಲಯಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಡುತ್ತಾನೆ. ಅವನು ಬೆಲೆಯನ್ನು ತೆರುತ್ತಾನೆ, ತನ್ನದೇ ಕೆಲವು ಅಗತ್ಯಗಳಿಗೆ ವಂಚಿಸುತ್ತಾನೆ. ಯಾಕೆಂದರೆ ದೇವರ ಆಲಯವು ಮಹಿಮೆಯಿಂದ ತುಂಬಿರಬೇಕೆಂದು ಅವನು ಬೆಳ್ಳಿ ಬಂಗಾರಗಳನ್ನು, ಕುಶಲ ಕಾಮಗಾರಿಗಳನ್ನು ಮಾಡುವವರನ್ನು ಎಲ್ಲವನ್ನೂ ಸಿದ್ಧ ಮಾಡುತ್ತಾನೆ. ಅದು ಯಾವುದೂ ಅವನಿಗೆ ಹೆಸರನ್ನು ತರುವುದಿಲ್ಲವೆಂದು ತಿಳಿದಿದ್ದರೂ ಸಹ ಅವನು ಅದೆಲ್ಲವನ್ನು ಮಾಡುತ್ತಾನೆ, ಸರಿಯಲ್ಲವೇ? ಆದರೆ ನಾವು ಜೀವಿಸುವ ಈ ಕಾಲವು ಎಲ್ಲವೂ ಪರದೆಯಲ್ಲಿ ಬರಬೇಕೆಂಬ ಆಶೆಯಿಂದ. ಈಗಿನ ಕಾಲದಲ್ಲಿ ಜನರು ಮಾಡುವುದೆಲ್ಲವೂ ಹೆಸರಿಗಾಗಿ, ಪರದೆಯಲ್ಲಿ ಫೋಟೋ ಬರಬೇಕೆಂದು. ಆದರೆ ದಾವೀದನು ತನಗೆ ಅದರಿಂದ ಏನೂ ಲಾಭವಾಗಲಿ ಹೆಸರಾಗಲಿ ಸಿಗುವುದಿಲ್ಲವೆಂದು ತಿಳಿದಿದ್ದರೂ ಆ ದೇವಾಲಯವನ್ನು ಸೊಲೊಮೋನನು ಕಟ್ಟಿದನು ಮತ್ತು ಅದನ್ನು ಸೊಲೊಮೋನನ ದೇವಾಲಯವೆಂದೇ ಕರೆಯುತ್ತಿದ್ದರು. ಹೌದು, ಇವತ್ತಿನವರೆಗೂ ಅದನ್ನು ಸೊಲೊಮೋನನ ದೇವಾಲಯವೆಂದು ವರ್ಣಿಸುತ್ತಾರೆ, ದಾವೀದನೆಂದಲ್ಲ. ಆದರೆ ಆ ದೇವಾಲಯಕ್ಕೆ ಬೇಕಾದುದೆಲ್ಲವನ್ನು ದಾವೀದನು ಸಿದ್ಧ ಮಾಡಿದ್ದನು, ಸೊಲೊಮೋನನು ಅದನ್ನು ಕಟ್ಟಿದ್ದನು ಮಾತ್ರ. ಆದರೆ ದೇವಾಲಯಕ್ಕೆ ಬೇಕಾದುದೆಲ್ಲವನ್ನು ದಾವೀದನು ಒದಗಿಸಿದ್ದನು. ದಾವೀದನಿಗೆ ಅದರಿಂದ ಯಾವುದೇ ಲಾಭವಿಲ್ಲವೆಂದು ತಿಳಿದರೂ ಅವನಿಗೆ ಮುಖ್ಯವಾದುದು ದೇವರ ಆಲಯ. ಅವನದನ್ನು ಜನರಿಗೋಸ್ಕರ ಮಾಡಲಿಲ್ಲ, ಹೆಸರನ್ನು ಪಡೆಯಲು. ಆದರೆ ಅವನು ಮಾಡುವುದೆಲ್ಲವೂ ಅವನನ್ನು ಅರಸನನ್ನಾಗಿ ಮಾಡಿದ ದೇವರಿಗೋಸ್ಕರ. ಸೌಲನು ತನ್ನ ರಾಜ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದ, ಅವನಿಗಾಗಿ ಸ್ಮಾರಕಗಳನ್ನು ಮಾಡಿದ. ಅವನ ವಂಶಾವಳಿಯು ಆ ಸಿಂಹಾಸನದಲ್ಲಿ ಕುಳಿತಿರಬೇಕೆಂದು ಬಯಸಿದ. ಆ ಸಿಂಹಾಸನವು ಅವನದೇ ಮನೆತನದಲ್ಲಿ ಉಳಿಯುವಂತೆ ಮಾಡಲು ಅವನು ಏನನ್ನೂ ಮಾಡಲು ತಯಾರಾಗಿದ್ದ. ಆಮೆನ್. 1 ಸಾಮುವೇಲನು ಅಧ್ಯಾಯ 18 ವಾಕ್ಯ 20. ಸೌಲನ ಮಗಳಾದ ಮೀಕಳು ದಾವೀದನನ್ನು ಪ್ರೀತಿಸಿದಳು. ಇದು ಸೌಲನಿಗೆ ತಿಳಿದಾಗ ಅವನಿಗೆ ಸಂತೋಷವಾಯಿತು. ಅವಳು ದಾವೀದನಿಗೆ ಉರಲಾಗಿರುವಂತೆಯೂ ಅವನು ಫಿಲಿಷ್ಟಿಯರ ಕೈಗೆ ಸಿಕ್ಕಿ ಬೀಳುವಂತೆಯೂ ಇವಳನ್ನು ಅವನಿಗೆ ಕೊಡುವೆನು ಅಂದುಕೊಂಡನು. ಆಮೆನ್. ಈ ಮನುಷ್ಯ ಸೌಲನಿಗೆ ಅವನ ಮಗಳು ಮಿಕಾಲಳು ದಾವೀದನು ಪ್ರೀತಿಸುತ್ತಿದ್ದೇನೆಂದಾಗ ಅವನಿಗೆ ಸಂತೋಷವಾಯಿತು. ಸೌಲನು ಆಕೆಯನ್ನು ದಾವೀದನಿಗೆ ಮದುವೆ ಮಾಡಲು ಒಪ್ಪಿದ್ದು ಒಂದು ಆಶೀರ್ವಾದವಾಗಿಯೇ ಇಲ್ಲ, ಬದಲು ಒಂದು ಉರುಲಾಗಿ, ಬಲೆಯಾಗಿ, ಶಾಶ್ವತ ಉರುಲಾಗಿ. ಹೌದು, ಅವನು ಹೇಗೋ ತಿಳಿದುಕೊಂಡಿದ್ದ, ಅವನ ಮನೆಯ ಮಗಳು ಎಂದಿಗೂ ದಾವೀದನಿಗೆ ಹೊಂದಿಕೊಂಡು ಹೋಗುವುದಿಲ್ಲವೆಂದು, ಬದಲಿಗೆ ಅವನಿಗೊಂದು ಶಾಶ್ವತ ಉರುಲಾಗಿ ಇರುವಳೆಂದು. ಹೌದು, ಅವನು ಮಾಡುವ ಪ್ರತಿಯೊಂದು ಕೆಲಸ, ಪ್ರತಿ ಸಲ ಅವುಗಳು ದುರುದ್ದೇಶದಿಂದ ಕೂಡಿದ್ದವು. ಅವನು ಮಾಡಿದ ಪ್ರತಿಯೊಂದು ಕೆಲಸದ ಹಿಂದೆ ಏನಾದರೂ ಮೋಸ ಅಥವಾ ದುರುದ್ದೇಶ ಇರುತ್ತದೆ. ಹೌದು, ಸೌಲನ ಮನೆತನವೆಂದರೆ ಹಾಗೇ ಇರುತ್ತಿತ್ತು. ನೋಡಲು ಎಲ್ಲವೂ ಚೆನ್ನಾಗಿ ಕಂಡರೂ ಅದರ ಹಿಂದೆ ಇದ್ದ ಉದ್ದೇಶವು ನೀಚವಾಗಿತ್ತು, ಸರಿಯಲ್ಲವೇ? ಆಮೆನ್. ವಾಕ್ಯ 22. ಅವನು ತನ್ನ ಸೇವಕರಿಗೆ, ನೀವು ದಾವೀದನಿಗೆ ಗುಪ್ತವಾಗಿ ಅರಸನಿಗೆ ನಿನ್ನನ್ನು ಒಲಿಯುತ್ತಾನೆ, ಅವನ ಸೇವಕರು ನಿನ್ನನ್ನು ಪ್ರೀತಿಸುತ್ತಾರೆ, ನೀನು ಅರಸನ ಅಳಿಯನಾಗು ಎಂದು ಹೇಳಿರಿ ಅಂದನು. ಸೌಲನು ತನ್ನ ಸೇವಕರಿಗೆ ಆಜ್ಞಾಪಿಸುತ್ತಾನೆ,
ಏನನ್ನು? ನೀವು ದಾವೀದನಲ್ಲಿ ಗುಪ್ತವಾಗಿ ಹೇಳಿರಿ. ಏನನ್ನು? ಅರಸನು ನಿನಗೆ ಒಲಿಯುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ಸೌಲನ ಮನೆತನದವರು ದಾವೀದನ ಮನೆತನವನ್ನು ಒಲಿಯಲು ಸಾಧ್ಯವೇ? ಪ್ರಾಕೃತ ಮನುಷ್ಯನು ಯಾವಾಗಲೂ ಆತ್ಮಿಕ ಮನುಷ್ಯನೊಡನೆ ವೈರತ್ವ ಇಟ್ಟುಕೊಳ್ಳುತ್ತಾನೆ. ದೇವರ ವಾಕ್ಯವು ಹೇಳುತ್ತದೆ, ಸೌಲನು ಇಲ್ಲಿ ದಾವೀದನಿಗೆ ಹೇಳಲು ಬಯಸುತ್ತಾನೆ, ಅವನು ದಾವೀದನನ್ನು ಒಲಿದಿದ್ದಾನೆಂದು. ಅದೇ ರೀತಿ ನಮ್ಮ ಪ್ರಾಕೃತ ಮನುಷ್ಯನು ನಮ್ಮನ್ನು ಮೋಸಗೊಳಿಸುತ್ತಾನೆ. ನಮ್ಮ ಹೃದಯವು ಒಪ್ಪಿಕೊಳ್ಳುವಂತೆ ಮಾಡುತ್ತದೆ, ನಾವು ಪವಿತ್ರಾತ್ಮನೊಡನೆ ಹೊಂದಿಕೊಂಡಿದ್ದೇವೆಂದು. ಪವಿತ್ರಾತ್ಮನು ಆಶಿಸುವುದನ್ನೆಲ್ಲವನ್ನು ಮಾಡಲು ಬಯಸುತ್ತೇನೆಂದು. ಸರಿಯಲ್ಲವೇ? ಅದೇ ರೀತಿ ಸೌಲನ ಸೇವಕರು ದಾವೀದನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ. ಅವನು ತನ್ನ ಸೇವಕರಿಗೆ, ನೀವು ದಾವೀದನಿಗೆ ಗುಪ್ತವಾಗಿ, ಅರಸನು ನಿನಗೆ ಒಲಿಯುತ್ತಾನೆ, ಅವನ ಎಲ್ಲ ಸೇವಕರು ನಿನ್ನನ್ನು ಪ್ರೀತಿಸ್ತಾರೆ, ನೀನು ಅರಸನ ಅಡಿಯನಾಗು ಎಂದು ಪುಸಲಾಯಿಸಿರಿ ಅಂದನು. ವಾಕ್ಯ 25. ನೀವು ಹೋಗಿ ದಾವೀದನಿಗೆ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಷ್ಟಿಯರಿಗೆ ಮುಯಿ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದುಗಳನ್ನು ತಂದುಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು. ಹೌದು, ಮತ್ತು ಅವರು ಹೇಳುತ್ತಾರೆ, ಅರಸನು ನಿನ್ನನ್ನು ಒಲಿದಿದ್ದಾನೆಂದು. ಅದೇ ರೀತಿ ನಮ್ಮ ಪ್ರಾಕೃತ ಮನುಷ್ಯನು ಹೇಳುತ್ತಾನೆ, ದೇವರ ಎಲ್ಲ ಕೆಲಸಗಳಿಗೆ ನಾನು ತಯಾರಿದ್ದೇನೆ, ಅಥವಾ ಆತ್ಮಿಕ ಕೆಲಸಗಳನ್ನು ನಾನು ನಂಬುತ್ತೇನೆ. ಹೌದು, ಪ್ರಾಕೃತ ಮನುಷ್ಯನು ಆತ್ಮಿಕ ಮನುಷ್ಯನಲ್ಲಿ ಹೇಳುತ್ತಾನೆ, ನೀನು ಮಾಡುವುದೆಲ್ಲವೂ ನನಗೆ ಒಪ್ಪಿಗೆ ಇದೆ, ನಿನ್ನ ಪ್ರಾರ್ಥನೆ ಅಥವಾ ದೇವರ ಕಾರ್ಯಗಳು ನನಗೆ ತುಂಬ ಮೆಚ್ಚುಗೆಯಾಗಿವೆ. ನೀವು ಹೋಗಿ ದಾವೀದನಿಗೆ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಷ್ಟಿಯರಿಗೆ ಮುಯಿ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದುಗಳನ್ನು ತಂದುಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು. ಎಂತಹ ಪರೋಪಕಾರಿ ಅರಸ! ಅವನಿಗೆ ಯಾವುದೇ ವರದಕ್ಷಿಣೆ ಬೇಡ. ಪದ್ಧತಿಯಂತೆ ವರನು ರಾಜಕುಮಾರಿಯನ್ನು ಮದುವೆ ಹಾಕಬೇಕಾದರೆ ನೀಡಬೇಕಾದ ವರದಕ್ಷಿಣೆಯು ಅವನು ಬೇಡ ಎಂದು ಹೇಳುತ್ತಾನೆ. ಹೌದು, ಅರಸನಿಗೆ ಏನೂ ಬೇಡ, ಆದರೆ ಅವನು ಕೇಳಿದ್ದು ಒಂದೇ, ಅವನ ವೈರಿಗಳಾದ ಫಿಲಿಷ್ಟಿಯರ 100 ಮಂದಿ ಜನರ ಮುಂದೊಗಲನ್ನು ನೀನು ತರಬೇಕೆಂದು. ಸರಿಯಲ್ಲವೇ? ಆಮೆನ್. ದಾವೀದನನ್ನು ಫಿಲಿಷ್ಟಿಯರಿಂದ ಕೊಲ್ಲಿಸಬೇಕೆಂಬುದೇ ಇದಕ್ಕೆ ಕಾರಣ. ಅದರ ಉದ್ದೇಶವೇನು? ಸೌಲನು ಭಾವಿಸಿದ, ಫಿಲಿಷ್ಟಿಯರ ಕೈಯಲ್ಲಿ ದಾವೀದನನ್ನು ಕೊಲ್ಲಿಸುತ್ತೇನೆಂದು. ಹೊರನೋಟಕ್ಕೆ ಸೌಲನು ಹೇಳುತ್ತಾನೆ, ದಾವೀದನನ್ನು ಅರಸನು ಪ್ರೀತಿಸುತ್ತಾನೆಂದು. ಹೌದು, ನನಗೆ ನಿನ್ನ ಯಾವುದೇ ವರದಕ್ಷಿಣೆ ಬೇಡ, ಆದರೆ ನನ್ನ ವೈರಿಯ ಮೇಲೆ ನೀನು ಪ್ರತೀಕಾರವನ್ನು ತೆಗೆದುಕೊಂಡರೆ ಸಾಕು. ಆದರೆ ನಿಜವಾದ ಉದ್ದೇಶವೇನು? ದಾವೀದನನ್ನು ಕೊಲ್ಲಬೇಕೆಂದು. ಹೌದು, ಪ್ರಕೃತ ಮನುಷ್ಯನು ವಂಚಕ, ಮೋಸಗಾರ, ತಂತ್ರಗಾರನಾಗಿದ್ದಾನೆ. ಅವನು ಹೊರನೋಟಕ್ಕೆ ಒಂದು ರೀತಿ, ಆದರೆ ಅವನ ಕಾರ್ಯಗಳು ಅಥವಾ ಅವನ ಹೃದಯದೊಳಗಿನ ಯೋಚನೆಗಳು ಬೇರೆಯವೇ ಆಗಿವೆ. ಸೌಲನ ಮನೆತನ. ನೀವು ಯಾವ ಮನೆತನಕ್ಕೆ ಸೇರಿದವರು? ಪ್ರಾಕೃತ ಮನುಷ್ಯನ ಉದ್ದೇಶವು ಯಾವಾಗಲೂ ಭ್ರಷ್ಟವಾಗಿರುತ್ತದೆ. 1 ಸಾಮುವೇಲ್ ಅಧ್ಯಾಯ 18 ವಾಕ್ಯ 10. ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದುದರಿಂದ ಅವನು ಬುದ್ಧಿಗೆಟ್ಟು ಪ್ರವಾದನೆಯನ್ನು ಮಾಡುತ್ತಿದ್ದನು. ಪ್ರಾಕೃತ ಮನುಷ್ಯನು ಪ್ರವಾದನೆಯನ್ನು ಮಾಡಲು ಸಾಧ್ಯ, ಆದರೆ ಅದಕ್ಕೆ ಕಾರಣವೇನು, ಅದರ ಮೂಲ ಯಾವುದು ಎಂದು
ತಿಳಿದುಕೊಳ್ಳಬೇಕು. ದೇವರ ಆತ್ಮನಂತೂ ಅಲ್ಲ. ಅವನ ಮೇಲೆ ಬಂದ ದುರಾತ್ಮವು ಕೆಲವು ಪ್ರವಾದನೆಗಳನ್ನು ಅವನ ಮುಖಾಂತರ ಮಾಡುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನ ಮೇಲೆ ದುರಾತ್ಮವು ಬಂದಿದೆ ಮತ್ತು ಸೌಲನು ಪ್ರವಾದನೆಯನ್ನು ಮಾಡುತ್ತಿದ್ದನು. ಆದುದರಿಂದ ನೀವು ಕೇಳುವ ಎಲ್ಲ ಪ್ರವಾದನೆಗಳು ದೇವರಿಂದ ಬಂದವುಗಳು ಅಲ್ಲ. ಹೌದು, ಆದುದರಿಂದ ನೀವು ಕೇಳುವ ಎಲ್ಲ ಪ್ರವಾದನೆಗಳು ದೇವರ ಆತ್ಮನಿಂದ ಬಂದವುಗಳು ಅಲ್ಲ. ದೇವರು ಹೀಗೆ ಹೇಳುತ್ತಾರೆ ಎಂದು ನೀವು ಕೇಳಿದರೆ ಅದು ದೇವರಿಂದ ಬಂದ ಪ್ರವಾದನೆ ಆಗಿರಬೇಕಾಗಿಲ್ಲ. ಸರಿಯಲ್ಲವೇ? ದೇವರ ವಾಕ್ಯವು ಹೇಳುತ್ತದೆ, ಸೌಲನ ಮೇಲೆ ದುರಾತ್ಮವು ಬಂತು ಮತ್ತು ಅವನು ಪ್ರವಾದನೆ ಮಾಡಲು ಪ್ರಾರಂಭಿಸಿದ. ದುರಾತ್ಮನಿಂದ ತುಂಬಿದ ಹೆಂಗಸು ಪ್ರವಾದನೆಯನ್ನು ಮಾಡುತ್ತಿದ್ದಳು. ಪೌಲನು ಆ ಊರಲ್ಲಿ ಹಾದು ಹೋಗುವಾಗ ಆಕೆಯು ಅವರ ಹಿಂದೆ ಬಂದು ಹೇಳುತ್ತಿದ್ದಳು, ಇವರು ಪರಾತ್ಪರನಾದ ದೇವರ ಸೇವಕರೆಂದು. ಮತ್ತು ಪೌಲನು ಆಕೆಗೆ ಚಿಮಾರಿ ಹಾಕಿದಾಗ ಆ ದುರಾತ್ಮವು ಆಕೆಯನ್ನು ಬಿಟ್ಟು ಹೋಗುತ್ತದೆ. ಅದೇ ರೀತಿ ದುರಾತ್ಮ ಸೌಲನ ಮೇಲೆ ಬಂದು ಅವನು ಪ್ರವಾದನೆ ಮಾಡಲು ಪ್ರಾರಂಭಿಸಿದ. ಆದುದರಿಂದ ನೀವು ಯಾವುದನ್ನು ಆಲಿಸುತ್ತೀರಿ ಎಂದು ಗಮನಿಸಬೇಕು. ಆಮೆನ್. 1 ಸಾಮ್ಯುಯೇಲ ಅಧ್ಯಾಯ 16 ವಾಕ್ಯ 14. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿತ್ತು. ಆ ದುರಾತ್ಮವು ಸೌಲನನ್ನು ಪೀಡಿಸುತ್ತಿತ್ತು, ಆದರೆ ಸೌಲನಿಗೆ ಅದು ತಿಳಿಯಲಿಲ್ಲ. ಯಾಕೆಂದರೆ ಸೌಲನು ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟನು ಅಥವಾ ದೇವರಿಂದ ಹಿಂತಿರುಗಿದನು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಯಾವಾಗ ಸೌಲನು ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟನು, ದುರಾತ್ಮ ಅವನ ಮೇಲೆ ಬಂದು ಅವನನ್ನು ಪೀಡಿಸುತ್ತಿತ್ತು. ವಾಕ್ಯ 15 ಓದುವ. ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸ್ತಾ ಇದೆ. ಹೌದು, ಸೌಲನಿಗಿಂತ ಅವನ ಸೇವಕರಲ್ಲಿ ವಿವೇಚನೆಯ ಆತ್ಮವಿತ್ತು. ಆಮೆನ್. ಸ್ವಾಮಿ, ಅಪ್ಪಣೆಯಾಗಲಿ. ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಆಮೆನ್. ಮಾತ್ರವಲ್ಲ, ಅವನಿಗೆ ಇನ್ನೂ ಹೆಚ್ಚಾಗಿ ತಿಳಿದಿತ್ತು, ಯಾರು ಅಭಿಷೇಕ ಹೊಂದಿದವರು ಸಂಗೀತದ ವಾದ್ಯವನ್ನು ಬಾರಿಸಿದರೆ ಅವರಲ್ಲಿದ್ದ ದುರಾತ್ಮನು ಬಿಟ್ಟು ಹೋಗುವುದೆಂದು. ಸರಿಯಲ್ಲವೇ? ಯಾರು ಅಭಿಷೇಕ ಹೊಂದಿದವರು ಸಂಗೀತದ ವಾದ್ಯವನ್ನು ಬಾರಿಸಿದರೆ ಯಾರಲ್ಲಿ ದುರಾತ್ಮನು ಇರುತ್ತಾನೋ ಅದು ಅವನನ್ನು ಬಿಟ್ಟು ಹೋಗುತ್ತದೆ. ಸೌಲನ ಸೇವಕರಿಗೆ ಇದು ತಿಳಿದಿತ್ತು, ಆದರೆ ನಮ್ಮಲ್ಲಿ ಅನೇಕ ವಿಶ್ವಾಸಿಗಳಿಗೆ ಇದು ತಿಳಿದಿಲ್ಲ. ಹೌದು, ಅಭಿಷೇಕ ಹೊಂದಿದ ಯಾವುದೇ ಸಂಗೀತದ ವಾದ್ಯವನ್ನು ಬಾರಿಸಿದರೆ ಆ ಶಬ್ದಕ್ಕೆ ದುರಾತ್ಮನು ಬಿಟ್ಟು ಹೋಗುತ್ತಾನೆ. ದೇವರು ಇದನ್ನು ನೀವು ನೋಡಲು ಸಾಧ್ಯವಾಗುವಂತೆ ಮಾಡಲಿ. ದೇವರು ಆತನ ವಾಕ್ಯವನ್ನು ಕಳಿಸಿದ್ದು ಹೌದಾದರೆ ಅದನ್ನು ಖಂಡಿತವಾಗಿಯೂ ನೆರವೇರಿಸುವನು. ಆಮೆನ್. ಹಾಲೆಲೂಯ. 1 ಸಾಮುಯೇಲನು ಅಧ್ಯಾಯ 19 ವಾಕ್ಯ 1. ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ತನ್ನ ಮಗನಾದ ಯೋನಾತಾನನಿಗೂ ಎಲ್ಲ ಪರಿವಾರದವರಿಗೂ ಆಜ್ಞಾಪಿಸಿದನು. ಸೌಲನು ತನ್ನ ಮಗನಾದ ಯೋನಾತನಿಗೂ ಎಲ್ಲ ಪರಿವಾರದವರಿಗೂ ದಾವೀದನನ್ನು ಕೊಲ್ಲಲು ಆಜ್ಞಾಪಿಸಿದನು. ಸರಿಯಲ್ಲವೇ? ಪ್ರಾಕೃತ ಮನುಷ್ಯನು ಯಾವಾಗಲೂ ಆತ್ಮಿಕ ಮನುಷ್ಯನ ನಿರ್ದಿಷ್ಟ ಸ್ಥಾನವನ್ನು ನಾಶ ಮಾಡಲು ನೋಡುತ್ತಾನೆ. ನಿಮ್ಮ
ಪ್ರಾಕೃತ ಮನುಷ್ಯನ ಅಥವಾ ನಿಮಗಿದ್ದ ಪ್ರಾಕೃತ ಮನುಷ್ಯನ ಮೇಲಿನ ಒಲವು ನಿಮ್ಮ ಆತ್ಮಿಕ ಮನುಷ್ಯನ ನಿರ್ದಿಷ್ಟ ಸ್ಥಾನವನ್ನು ನಾಶ ಮಾಡುತ್ತದೆ. ಸೌಲನು ತನ್ನ ಸೇವಕರಿಗೆ ಮತ್ತು ತನ್ನ ಮಗನಿಗೆ ಹೇಳುತ್ತಾನೆ, ದಾವೀದನನ್ನು ಕೊಲ್ಲಲು. ಪ್ರಾಕೃತ ಮನುಷ್ಯನು ಯಾವಾಗಲೂ ಆತ್ಮಿಕ ಮನುಷ್ಯನೊಡನೆ ವೈರತ್ವದಿಂದ ಇರುತ್ತಾನೆ. ಆಮೆನ್. ಆದರೆ ಯೋನಾತನು ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಹೌದು, ನೀವು ಸೌಲನ ಮನೆಯಲ್ಲಿ ಇದ್ದರೂ ನಿಮಗೆ ಇನ್ನೂ ಭರವಸೆ ಇದೆ. ನೀವು ಸೌಲನ ಮನೆಯಲ್ಲಿ ಇದ್ದರೂ ಅಲ್ಲಿ ಕೆಲವರು ದಾವೀದನ ಮನೆತನದವರನ್ನು ಪ್ರೀತಿಸುವವರು ನಿಮಗೆ ಸಿಗುತ್ತಾರೆ. ಆಮೆನ್. ಹೌದು, ಮನೆಗಳನ್ನು ಅಥವಾ ಮನೆತನವನ್ನು ಬದಲಾಯಿಸುವ ಜನರನ್ನು ನೀವು ಭೇಟಿಯಾಗುತ್ತೀರಿ. ನಿಮಗೆ ಬೈಬಲಲ್ಲಿ ಅಂತ ಯಾರಾದರೂ ತಿಳಿದಿದೆಯೇ? ಸೌಲನ ಮನೆತನದಿಂದ ದಾವೀದನ ಮನೆತನಕ್ಕೆ ಹೋದವರು ಅಬ್ನೇರ್. ಹೌದು, ಸರಿಯಾದ ಉತ್ತರ. ಸೌಲನ ಬಲಗೈಯ ಬಂಟ ಅಬ್ನೇರನು. ಅವನು ನಿರ್ಣಯಿಸ್ತಾನೆ ಸೌಲನ ಮನೆತನವನ್ನು ಬಿಟ್ಟು ದಾವೀದನ ಮನೆತನವನ್ನು ಸೇರಲು. ಸರಿಯಲ್ಲವೇ? ನೀವು ಸೌಲನ ಮನೆತನದಲ್ಲಿ ಇದ್ದರೂ ಅಲ್ಲಿ ಪ್ರಾಕೃತ ಮನುಷ್ಯನಲ್ಲಿ ಸಿಲುಕಿಕೊಂಡರೂ ನಿಮಗೆ ಇನ್ನೂ ಭರವಸೆ ಇದೆ. ನೀವು ಇನ್ನೂ ಮನೆತನವನ್ನು ಬದಲಾಯಿಸಬಹುದು, ದಾವೀದನ ಮನೆಗೆ ಬರಬಹುದು. ಹಾಲೆಲೂಯ, ಆಮೆನ್. 2 ಸಾಮ್ಯೇಲನು ಅಧ್ಯಾಯ 3 ವಾಕ್ಯ 9. ನಾನು ಅರಸುತನವನ್ನು ಸೌಲನ ಕುಟುಂಬದಿಂದ ತೆಗೆದು ದಾನಿನಿಂದ ಬೆರ್ಷೆಬದವರೆಗಿರುವ ಎಲ್ಲ ಇಸ್ರಾಯೇಲರಲ್ಲಿಯೂ ಯಹೂದರಲ್ಲಿಯೂ ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸಿ, ಯೆಹೋವನಾದ ದೇವರು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸದೆ ಹೋದರೆ ಆತನು ನನಗೆ ಬೇಕಾದನ್ನು ಮಾಡಲಿ ಅಂದನು. ಆಮೆನ್. ಅಬ್ನೇರನು ಸೌಲನ ಸೇನೆಯ ಸೇನಾಧಿಪತಿಯಾಗಿದ್ದನು. ಸೌಲನ ಮನೆತನಕ್ಕೂ ದಾವೀದನ ಮನೆತನಕ್ಕೂ ಬಹುಕಾಲದಿಂದ ಯುದ್ಧ ನಡೆಯುತ್ತಿತ್ತು. ಈ ಯುದ್ಧದಿಂದ ಅಬ್ನೇರನು ಬೇಸತ್ತು ಹೋಗಿದ್ದನು ಮತ್ತು ಅವನು ನಿರ್ಣಯಿಸ್ತಾನೆ, ದೇವರ ವಾಗ್ದಾನದಂತೆ ನಾನು ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸುತ್ತೇನೆಂದು. ಕೆಲವು ಸಮಯದ ನಂತರ ನಿಮ್ಮ ಪ್ರಾಕೃತ ಮನುಷ್ಯನು ಬೇಸತ್ತು ಅವನು ಆತ್ಮಿಕ ಮನುಷ್ಯನನ್ನು ಹಿಂಬಾಲಿಸುತ್ತಾನೆ. ಅಬ್ನೇರನು ಹೇಳಿದ ಹಾಗೆ ಸಾಕೇ ಸಾಕು, ಇಲ್ಲಿಂದ ಮುಂದಕ್ಕೆ ನಾನು ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸುತ್ತೇನೆ. ಸರಿಯಲ್ಲವೇ? ಅಬ್ನೇರನು ಸಂದೇಶವಾಹಕರನ್ನು ದಾವೀದನ ಬಳಿಗೆ ಕಳಿಸುತ್ತಾನೆ. ನಾನು ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುತ್ತೇನೆ. ಹೌದು, ನಿನ್ನ ಸಿಂಹಾಸನವನ್ನು ದಾನಿನಿಂದ ಬೆರ್ಷೆಬದವರೆಗೆ ಸ್ಥಿರಪಡಿಸುತ್ತೇನೆ. ನೀನು ಸಿಂಹಾಸನವನ್ನು ಮತ್ತು ನಿನ್ನ ಸಿಂಹಾಸನವು ಸ್ಥಿರವಾಗಲು ನಾನು ಎಂದೂ ಅಡ್ಡಿಯಾಗುವುದಿಲ್ಲವೆಂದು ಹೇಳುತ್ತಾನೆ. ಹೌದು, ದೇವರ ಜೊತೆಗಿನ ನಿಮ್ಮ ಜೀವನದಲ್ಲಿ ನೀವು ದೇವರಿಗೆ ಹೇಳಬೇಕು, ದೇವರೇ, ಈ ಪ್ರಾಕೃತ ಮನುಷ್ಯನ ಜೀವನವು ಸಾಕು, ನನ್ನ ಜೀವನವು ಆತ್ಮಿಕ ಮನುಷ್ಯನಾಗಿ ಪರಿವರ್ತನೆ ಹೊಂದಬೇಕು. ಆಮೆನ್. ನನ್ನಲ್ಲಿ ನಿಮ್ಮ ಸಿಂಹಾಸನವು ದಾವೀದನ ಸಿಂಹಾಸನವು ಸ್ಥಾಪಿತವಾಗಲೆಂದು ನಾನು ಬಯಸುತ್ತೇನೆ. ಸೌಲನು ಅವನ ಸಿಂಹಾಸನ ಸ್ಥಾಪಿತವಾಗಬೇಕೆಂದು ಪ್ರಯತ್ನಿಸಿದ, ಆದರೆ ದೇವರು ಅವನ ಸಿಂಹಾಸನವನ್ನು ಅವನಿಂದ ತೆಗೆದುಹಾಕಿದರು. ದಾವೀದನು ದೇವರ ಸಿಂಹಾಸನವು ಸ್ಥಾಪಿತವಾಗಲು ಪ್ರಯತ್ನಪಟ್ಟನು. ಆದುದರಿಂದ ದೇವರು ಅವನ ಸಿಂಹಾಸನವು ಜನಾಂಗದವರೆಗೆ ಇರುವಂತೆ ಮಾಡಿದನು. ದೇವರು ಹೇಳಿದರು, ನಿನ್ನ ಮನೆತನದಲ್ಲಿ ಯಾವಾಗಲೂ ನಿನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು
ಒಬ್ಬನು ಇರುವಂತೆ ಮಾಡುತ್ತೇನೆ. ಸೌಲನು ತನಗಾಗಿ ಜ್ಞಾಪಕ ಸ್ತಂಭವನ್ನು ಇಡಲು, ಅವನ ಸಿಂಹಾಸನವು ಶಾಶ್ವತವಾಗಿ ಇರುವಂತೆ ಮಾಡಲು ಪ್ರಯತ್ನಿಸಿದನು. ಮೋಸದಿಂದ, ತಂತ್ರದಿಂದ ಯಾವುದು ಸಾಧ್ಯ ಆ ಎಲ್ಲ ಮಾರ್ಗಗಳಿಂದ ಅವನು ಪ್ರಯತ್ನಿಸಿದ. ಆದರೆ ದೇವರು ಅವನ ಸಿಂಹಾಸನವನ್ನು ಅವನಿಂದ ಕಿತ್ತುಕೊಂಡರು. ಆದರೆ ದಾವೀದನು ದೇವಾಲಯವನ್ನು ಕಟ್ಟುವುದರಲ್ಲಿ ಅವನಿಗೆ ಯಾವುದೇ ಹೆಸರು ಸಿಗುವುದಿಲ್ಲವಾದರೂ ಅವನು ದೇವರ ರಾಜ್ಯಕ್ಕೋಸ್ಕರ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡುತ್ತಾನೆ. ಆದುದರಿಂದ ದೇವರು ದಾವೀದನ ಸಿಂಹಾಸನವನ್ನು ಜನಾಂಗದವರೆಗೆ ಮುಂದುವರಿಸಿದನು. ಆಮೆನ್, ಹಾಲೆಲೂಯ. ಕೀರ್ತನೆ 122 ವಾಕ್ಯ 1. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಮೆನ್. ದಾವೀದನ ಮನೆಯವರಿಗೆ ಅಥವಾ ದಾವೀದನ ಮನೆತನಕ್ಕೆ ಸೇರಿದವರಿಗೆ ದೇವರ ಆಲಯಕ್ಕೆ ಹೋಗಲು ಯಾವಾಗಲೂ ಸಂತೋಷವಾಗುತ್ತದೆ. ಅವರಿಗೆ ಯಾವಾಗಲೂ ಸಂತೋಷವಾಗುತ್ತದೆ ದೇವರ ಆಲಯಕ್ಕೆ ಬರಲು. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ದಾವೀದನ ಮನೆತನವು ಯಾವಾಗಲೂ ಸಂತೋಷದಿಂದ ಇರುತ್ತದೆ ಮತ್ತು ಅವರು ದೇವರ ಮಂದಿರಕ್ಕೆ ಬರಲು ಸಂತೋಷದಿಂದ ಇರುತ್ತಾರೆ. ಆದರೆ ಸೌಲನ ಮನೆತವರು ಹೇಳುತ್ತಾರೆ, ಓ, ಆರಾಧನೆಯು ತುಂಬ ಉದ್ದವಾಗಿದೆ, ಎಷ್ಟು ದೊಡ್ಡ ಪ್ರವಚನ. ದಾವೀದನ ಮನೆತನದವರು ಸಂತೋಷದಿಂದ ಹೇಳುತ್ತಾರೆ, ದೇವರ ಆಲಯಕ್ಕೆ ಹೋಗುವ. ದಾವೀದನು ಯಾವಾಗಲೂ ದೇವರ ವಿಷಯವನ್ನು ಹಿಂಬಾಲಿಸುತ್ತಿದ್ದನು. ಆದರೆ ಸೌಲನು ಯಾವಾಗಲೂ ಹಿಂಬಾಲಿಸುತ್ತಿದ್ದುದು ತನಗೇನು ಸಿಗುತ್ತದೆ ಎಂದು. ಅವನ ಯೋಚನೆಗಳನ್ನು, ಅವನ ವಿಷಯಗಳನ್ನು ಮತ್ತು ಅವನಿಗೆ ಒಳ್ಳೆಯದಾಗಿ ಕಾಣುವುದನ್ನು ಸ್ಥಾಪಿಸಲು. ಸೌಲನ ಮನೆತನದವರು ಎಂದಿಗೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ, ಅದನ್ನು ಬೇರೆಯವರ ಮೇಲೆ ಹಾಕುತ್ತಾರೆ. ದಾವೀದನು ಜನಗಣನೆ ಮಾಡಿದಾಗ ಜನರ ಮೇಲೆ ಪ್ಲೇಗ್ ಬಂದು ಜನರು ಸಾಯುತ್ತಾರೆ. ಆವಾಗ ದಾವೀದನು ದೇವರ ಮುಂದೆ ಹೋಗಿ ಹೇಳುತ್ತಾನೆ, ದೇವರೇ, ಪಾಪ ಮಾಡಿದವನು ನಾನು, ಜನರು ಪಾಪ ಮಾಡಲಿಲ್ಲ, ಆದುದರಿಂದ ಅವರನ್ನು ಕೊಲ್ಲಬೇಡಿರಿ, ನನ್ನನ್ನು ಮತ್ತು ನನ್ನ ಮನೆತನದವರನ್ನು ಕೊಲ್ಲಿರಿ ಎಂದು ಬೇಡುತ್ತಾನೆ. ಹೌದು, ದಾವೀದನು ಸೈನಿಕರ ಜನಗಣನೆ ಮಾಡುವಾಗ ಅವನು ದೇವರ ಇಚ್ಛೆಗೆ ವಿರುದ್ಧವಾಗಿ ಅದನ್ನು ಮಾಡಿದ್ದನು. ದೇವರ ಎದುರಿಗೆ ಹೋಗಿ ಹೇಳುತ್ತಾನೆ, ಪಾಪ ಮಾಡಿದವನು ನಾನು. ಹಾಗೆ ಹೇಳಿ ಅವನು ಆ ಜವಾಬ್ದಾರಿಯನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತಾನೆ, ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ದೇವರ ಎದುರಲ್ಲಿ ತನ್ನನ್ನು ಮತ್ತು ತನ್ನ ಸಂಬಂಧವನ್ನು ಸರಿಪಡಿಸುತ್ತಾನೆ. ಸೌಲನ ಮನೆತನದವರು ಯಾವಾಗಲೂ ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ, ಜನರಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಆದರೆ ದಾವೀದನ ಮನೆತನದವರು ದೇವರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಆಮೆನ್, ಹಾಲೆಲೂಯ. ಸರಿಯಲ್ಲವೇ? ಒಂದು ವೇಳೆ ನೀವು ಸೌಲನ ಮನೆತನದಲ್ಲಿ ಇದ್ದರೆ ನಿಮಗೆ ಯಾವಾಗಲೂ ಭರವಸೆ ಇದೆ. ಅಬ್ನರನು ಮಾತ್ರವಲ್ಲ, ಮೆಫಿಬೋಸೆತನು ದಾವೀದನ ಮನೆಗೆ ಬಂದು ಅವನು ಜೀವದಿಂದ ಇರುವ ತನಕ ದಾವೀದನ ಮನೆತನದಲ್ಲಿ ಬಾಳಿದನು. ನೀವು ಸೌಲನ ಮನೆಯಲ್ಲಿ ಕುಂಟರಾಗಿ ಸಿಲುಕಿಕೊಂಡರೂ ನಿಮಗೆ ಇನ್ನೂ ಭರವಸೆ ಇದೆ. ನೀವು ಲಾದಬೋರ್ ಎಂಬ, ಅಂದರೆ ಭರವಸೆ ಇಲ್ಲದ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದೀರಿ ಎಂದು ಭಾವಿಸಿದರೆ, ಪ್ರಾಕೃತಿಕ ಮನುಷ್ಯನಲ್ಲಿ ಬಂದಿಯಾಗಿ ಆತ್ಮಿಕ ಕೆಲಸಗಳನ್ನು ಮಾಡಲು ಕಷ್ಟಪಟ್ಟರೂ
ದೇವರ ವಾಕ್ಯವು ಹೇಳುತ್ತದೆ, ಮೆಫಿಬೋಸೆತನಂಥ ಕುಂಟನಿಗೂ ಸೌಲನ ಮನೆತನದಿಂದ ಹೊರಗೆ ತಂದು ದಾವೀದನ ಮನೆಯಲ್ಲಿ ಶಾಶ್ವತವಾಗಿ ಬಾಳುವಂತೆ ಮಾಡಿದನು. ಆದುದರಿಂದ ನೀವು ಮನೆಯನ್ನು ಬದಲಾಯಿಸಬಹುದು. ನಿಮ್ಮ ನೆರೆಯವರಲ್ಲಿ ಹೇಳಿ, ನೀವು ಮನೆಯನ್ನು ಬದಲಾಯಿಸಬಹುದು. ನೀವು ದಾವೀದನ ಮನೆತನಕ್ಕೆ ಬರಬಹುದು, ಅಲ್ಲಿ ಇನ್ನೂ ಭರವಸೆ ಇದೆ. ಆಮೇನ್. ನೀವು ಕುಂಟರಾದರೂ ನೀವು ಬರಬಹುದು ದಾವೀದನ ಮನೆಗೆ. ಹಾಲೆಲೂಯ. ಆಮೇನ್. ಯೇಸುವೇ ಸ್ತೋತ್ರ. ದೇವರ ವಾಕ್ಯಕ್ಕೆ ಸ್ತೋತ್ರವನ್ನು ಸಲ್ಲಿಸುವ. ಯೇಸುವೇ ಸ್ತೋತ್ರ. ಹಾಲೆಲೂಯ. May them step into new beginnings in the name of Jesus. Into new walk and newness in their walk, Father, for your glory. In Jesus' name. Amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. The Lord be with you. Shalom.